ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆ ಸ್ವಾಗತ. ಮೊದಲನೇ ವಿಷಯ, ಇಂಡಿಯಾಸ್ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಐಐಪಿ. ಇಟ್ಸ್ ಗ್ರೋತ್ ಇಸ್ ಸ್ಲೋ ಟು 4% in August 2025, pulled down by weak consumer durables, non-durables, manufacturing, capital goods and infrastructure sectors. ನೋಡಿ, ಭಾರತದ ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಐಐಪಿ ಅಂತ ಇಂಗ್ಲಿಷ್ ಕರೀತೇವೆ. ಆಗಸ್ಟ್ 2025 ಒಂದು ಮಾಹಿತಿ ಪ್ರಕಾರ ಇದು ಶೇಕಡ 4%ಗೆ ಇಳಿದಿದೆ. ಅದಕ್ಕೆ ಏನು ಕಾರಣ ಅಂತಂದ್ರೆ, ಈಗ ಡ್ಯೂರೇಬಲ್ಸ್, ಬಾಳಿಕೆ ಬರೋ ವಸ್ತುಗಳು, ಕನ್ಸ್ಯೂಮರ್ ಡ್ಯೂರೇಬಲ್ಸ್, ಮತ್ತೆ ಬಾಳಿಕೆ ಬಾರದ ವಸ್ತುಗಳು ನಾನ್ ಡ್ಯೂರೇಬಲ್ಸ್ ಅಂತ ಕರೀತೇವೆ, ಉತ್ಪಾದನಾ ವಲಯ, ಕ್ಯಾಪಿಟಲ್ ಗೂಡ್ಸ್, ಇನ್ಫ್ರಾಸ್ಟ್ರಕ್ಚರು, ಈ ವಲಯಗಳಲ್ಲಿ ಅಂತಂದ್ರೆ ಕಾರ್ಯಕ್ಷಮತೆ ತುಂಬಾ ಕಡಿಮೆ ಇದೆ. ಆ ದುರ್ಬಲ ಕಾರ್ಯಕ್ಷಮತೆಯಿಂದಾಗಿ ಉತ್ಪಾದನಾ ಸೂಚ್ಯಂಕ ಇಳಿಕೆಯನ್ನ ಕಾಣ್ತಾ ಇದೆ. ಇನ್ನು ಐಐಪಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ is a key economic indicator released by the Ministry of Statistics and Program Implementation that measures changes in the volume of production in mining, manufacturing and electricity. ಏನಿದು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಅಂತಂದ್ರೆ, ಗಣಿಗಾರಿಕೆ, ಮೈನಿಂಗು, ಉತ್ಪಾದನೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಅದರ ಜೊತೆ ವಿದ್ಯುತ್, ಎಲೆಕ್ಟ್ರಿಸಿಟಿ ವಲಯಗಳಲ್ಲಿ ಯಾವ ತರ ಉತ್ಪಾದನೆ ಆಗ್ತಾ ಇದೆ, ಪ್ರೊಡಕ್ಷನ್ ಯಾವ ತರ ಇದೆ, ಆ ಪ್ರಮಾಣದಲ್ಲಿ ಏನಾದ್ರೂ ಬದಲಾವಣೆ ಆಗ್ತಾ ಇದೆಯಾ ಅನ್ನೋದನ್ನ ಅಳೆಯುವಂತಹ ಒಂದು ಆರ್ಥಿಕ ಸೂಚಕ ಇದು. ಕೇಂದ್ರ ಸರ್ಕಾರದ್ದು ಯಾವ ಸಚಿವಾಲಯ ಅಂತ ನೋಡ್ಕೊಳ್ಳಿ, ಇಂಗ್ಲಿಷ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಮಾಸ್ಪಿ ಅಂತ ಕರಿತೇವೆ ಶಾರ್ಟ್ ಆಗಿ. ಮಾಸ್ಪಿ ಅಂದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಅಂತೆಲ್ಲ ಹೇಳ್ಬಹುದು ಕನ್ನಡದಲ್ಲಿ. ಹಾಗಾಗಿ ಮಾಸ್ಪಿ ಅದನ್ನ ಬಿಡುಗಡೆ ಮಾಡುತ್ತೆ. Primary goods sector like mining, quarrying and basic raw materials showed a turnaround with 5.2% growth, highlighting its role as core component of IIP and its importance for industrial supply chains. ಒಂದು ಇದರಲ್ಲಿ ಗ್ರೋತ್ ಕಂಡಿರುವಂತಹ ಒಂದು ಸೆಕ್ಟರ್ ಅಂತಂದ್ರೆ ಪ್ರೈಮರಿ ಗುಡ್ ಸೆಕ್ಟರ್. ಅದರಲ್ಲಿ ಮೈನಿಂಗು, ಕ್ವಾರಿಯಿಂಗು, ಬೇಸಿಕ್ ರಾ ಮೆಟೀರಿಯಲ್ಗಳು, ಆ ಒಂದು ವಲಯದಲ್ಲಿ ಶೇಕಡ 5.2% ಚೇತರಿಕೆ ಕಂಡಿದೆ, ಪ್ರಗತಿ ಇದೆ. ಹಾಗಾಗಿ ಅದರ ಜೊತೆ ಈ ಒಂದು ಐಐಪಿ ಇದೆಯಲ್ವಾ, ಇದು ಇಂಡಸ್ಟ್ರಿಯಲ್ ಸಪ್ಲೈ ಚೈನ್ಸ್ಗಳಿಗೆ, ಕೈಗಾರಿಕೆಗೆ ಸಂಬಂಧಪಟ್ಟಂತಹ ಪೂರೈಕೆ ಸರಪಳಿ, ಅದಕ್ಕೆ ಬೇಕಾಗಿರುವಂತದ್ರ ಬಗ್ಗೆ ಬಹಳ ಮಹತ್ವದ ಅಂಶಗಳನ್ನ ನೀಡ್ತಾ ಹೋಗುತ್ತೆ. ಇನ್ನು ಯುರೋಪಿಯನ್ ಯೂನಿಯನ್ ಎನ್ವಾಯ್ಸ್ urged India to balance its close ties with Russia, including oil purchases and participation in the Zapad 2025 military exercise, with its growing strategic partnership and trade relation with the EU. ನಾವು ಯುರೋಪಿಯನ್ ಯೂನಿಯನ್ ಜೊತೆ ಟ್ರೇಡ್ ರಿಲೇಶನ್ಶಿಪ್ ಅನ್ನ ಇನ್ನಷ್ಟು ಎನ್ಹಾನ್ಸ್ ಮಾಡ್ಕೊಳ್ತಾ ಇದ್ದೇವೆ, ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅದಕ್ಕೆ ಮುಂದಾಗ್ತಾ ಇದ್ದೇವೆ. ಹಾಗಾಗಿ ಅಲ್ಲಿ ನಾವು ಸರಿಯಾಗಿ ಅದನ್ನು ನಿರ್ವಹಿಸಬೇಕು ಅಂತಂದ್ರೆ, ಈ ಕಡೆ ರಷ್ಯಾ ಇದೆ, ರಷ್ಯಾದ ಜೊತೆ ಮತ್ತೆ ಈ ಕಡೆ ಯುರೋಪಿಯನ್ ಯೂನಿಯನ್ ಜೊತೆ ಎರಡೂ ಕಡೆ ಬ್ಯಾಲೆನ್ಸ್ ಮಾಡುವ ಒಂದು ಹೊಣೆಗಾರಿಕೆ ನಮ್ಮ ಮೇಲೆ ಇರುತ್ತೆ. ಈಗ ಅಲ್ಲಿನ ಯುರೋಪಿಯನ್ ಒಕ್ಕೂಟದ ರಾಯಭಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ರಷ್ಯಾದ ಜೊತೆಗೆ ತೈಲ ಖರೀದಿ ಮಾಡ್ತಾ ಇದ್ದೀರಿ, ಈಗ ಜಫಾಡ್ ಅಂತ ಒಂದು ಜುಪಾಡ್, ಅದರಲ್ಲಿ ಮಿಲಿಟರಿ ಸಮರಾಭ್ಯಾಸ, ಅದರಲ್ಲಿ ಪಾಲ್ಗೊಳ್ತಾ ಇದ್ದೀರಿ, ಇಂತಹ ವಿಷಯಗಳಲ್ಲಿ ಸಮತೋಲನ ಕಾಯ್ದುಕೊಳ್ಳಿ ಅಂತ ಭಾರತಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಈಗ ಜಫಾಡ್ ಎಕ್ಸೈಸ್ ಇದೆಯಲ್ವಾ, Zapad exercise is a large-scale joint military drill conducted by Russia and Belarus. ಯಾರು ಮಾಡ್ತಾರೆ ಇದನ್ನ? ರಷ್ಯಾ ಮತ್ತೆ ಬೆಲಾರಸ್ ಕಂಟ್ರೀಸ್ಗಳು ನಡೆಸುವಂತಹ ದೊಡ್ಡ ಪ್ರಮಾಣದ ಮಿಲಿಟರಿ ತಾಲೀಮು ಅಂತ ಹೇಳ್ಬಹುದು, ಸಮರಾಭ್ಯಾಸ. ಆಫನ್ ವ್ಯೂಡ್ ವಿತ್ ಸಸ್ಪಿಷನ್ ಬೈ ನ್ಯಾಟೋ ಅಂಡ್ ದಿ EU. ಆದ್ರೆ ಇವ್ರು ಹೀಗೆ ಮಾಡ್ತಾ ಇರೋದು, ಈ ಕಡೆ ನ್ಯಾಟೋ ಪಡೆ ಇದೆ, ಯುರೋಪಿಯನ್ ಯೂನಿಯನ್ ಇದೆ, ಅವರೆಲ್ಲ ನೋಡ್ತಾ ಇರುತ್ತೆ ಏನ್ ಮಾಡ್ತಾ ಇದ್ದಾರೆ ಇವರು, ಸಸ್ಪಿಷನ್, ಸಂಶಯದಿಂದ ನೋಡ್ತಾ ಇರ್ತಾರೆ. ಮೇಕಿಂಗ್ ಪಾರ್ಟಿಸಿಪೇಷನ್ ಬೈ ನಾನ್ ವೆಸ್ಟರ್ನ್ ಕಂಟ್ರೀಸ್ ಜಿಯೋಪೊಲಿಟಿಕಲ್ ಸೆನ್ಸಿಟಿವ್. ಹಾಗಾಗಿ ನಾನ್ ವೆಸ್ಟರ್ನ್ ಕಂಟ್ರೀಸ್ಗಳು, ವೆಸ್ಟರ್ನ್ ಬಿಟ್ಟು ಬೇರೆ ಪಾಶ್ಚಿಮಾತ್ಯೇತರ ರಾಷ್ಟ್ರಗಳು ಇರ್ತಾ ಅಲ್ವಾ, ಅವರೆಲ್ಲ ಪಾಲ್ಗೊಳ್ಳೋದು ಈಗ ಬಹಳ ಸೆನ್ಸಿಟಿವ್ ಇಶ್ಯೂ, ಅದು ಸೂಕ್ಷ್ಮ ವಿಷಯ. ಹಾಗಾಗಿ ಪಾಲ್ಗೊಳ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅಂದ್ರೆ ರಾಜತಾಂತ್ರಿಕವಾಗಿ ನಮ್ಮ ಸಂಬಂಧಗಳನ್ನ ನಿರ್ವಹಿಸಿಕೊಳ್ಳೋದ್ರ ಕಡೆ ಮುಖ ಮಾಡಬೇಕಾಗುತ್ತೆ. ಇಂಡಿಯಾ ಯು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಕವರ್ಸ್ ಟ್ರೇಡ್, ಟೆಕ್ನಾಲಜಿ transfer and negotiations for free trade agreement FTA, reflecting convergence despite differing position on Russia and the Ukraine conflict. ನಾವು ಯುರೋಪಿಯನ್ ಯೂನಿಯನ್ ಜೊತೆ ಕಾರ್ಯತಂತ್ರದ ಪಾಲುದಾರಿಕೆ ಇದೆ, ಅದರಲ್ಲಿ ವ್ಯಾಪಾರ,
ತಂತ್ರಜ್ಞಾನ ವರ್ಗಾವಣೆ, FTA ಮಾತುಕತೆಗಳನ್ನು ಸಹ ನಡೆಸ್ತಾ ಇದ್ದೇವೆ, ಮುಕ್ತ ವ್ಯಾಪಾರ ಒಪ್ಪಂದ. ಹಾಗಾಗಿ ಇದೆಲ್ಲ ಒಂದ್ ಕಡೆ ನಡೀತಾ ಇದ್ರೆ, ಈಗ ರಷ್ಯಾ ಉಕ್ರೇನ್ ಇದಕ್ಕೆ ಸಂಬಂಧಪಟ್ಟ ಹಾಗೂ ಬೇರೆ ಬೇರೆ ನಿಲುವುಗಳು ಬರ್ತಾ ಇರುತ್ತೆ. ಅವಾಗ ನಮ್ಮ ಭಾರತದ ನಿಲುವಲ್ಲಿ ಕೆಲವೊಂದ್ಸಾರಿ ಬದಲಾವಣೆ ಆಗಬಹುದು. ಪೊಸಿಷನ್ಗಳು ಅಂತಂದ್ರೆ ಕೆಲವೊಂದು ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳಿದೆ, ಆದ್ರೆ ಕೆಲವೊಂದರಲ್ಲಿ ಹೊಂದಾಣಿಕೆ ಸಹ ಇದೆ. ಹಾಗಾಗಿ ಇದು ಎರಡನ್ನ ಸಹ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಇಂಡಿಯಾ ಅನೌನ್ಸ್ಡ್ 2 ನ್ಯೂ ರೈಲ್ವೆ ಲಿಂಕ್ಸ್ ವಿತ್ ಭೂತಾನ್, ಕೊಕ್ರಜಾರ್, ಗೆಲೆಪು ಅಂತಂದ್ರೆ ಭೂತಾನ್ ತನಕ ಅಸ್ಸಾಮಿಂದ, ಅಂಡ್ ಬನಾರಟ್ ಸಾಮ್ಸ್ತೆ with West Bengal, Bhutan, covering 89 km at a cost of 4,033 crore to boost connectivity, trade and tourism. ಈಗ ಭಾರತ 2 ಹೊಸ ರೈಲು ಸಂಪರ್ಕಗಳನ್ನ ಘೋಷಿಸ್ತಾ ಇದೆ. ಯಾವ ದೇಶದ ಜೊತೆ ಅಂತಂದ್ರೆ ಭೂತಾನ್. ಅಸ್ಸಾಮಿಂದ ಭೂತಾನಿಗೆ ಹೋಗ್ಲಿಕ್ಕೆ ಕೊಕ್ರಜಾರ್ ಗೆಲೆಪು ಅಂತ ಒಂದು ಪಶ್ಚಿಮ ಬಂಗಾಳದಿಂದ ಭೂತಾನಿಗೆ ಹೋಗ್ಲಿಕ್ಕೆ ಬನಾರಟ್ ಮತ್ತೆ ಸಾಮ್ಸ್ತೆ ಆ ಒಂದು ಮಾರ್ಗ. ಅದರಲ್ಲಿ ಸುಮಾರು 89 ಕಿಲೋಮೀಟರ್ ಮಾರ್ಗ, ಅದ್ರ ಜೊತೆ 4,033 ಕೋಟಿ ವೆಚ್ಚ ಆಗುತ್ತೆ ಅದಕ್ಕೆ. ಇದ್ರ ಮೂಲಕ ಏನು ಉಪಯೋಗ? ಸಂಪರ್ಕ, 2 ದೇಶಗಳ ನಡುವಿನ ಒಂದು ಸಂಪರ್ಕ, ವ್ಯಾಪಾರ, ಪ್ರವಾಸೋದ್ಯಮ ಎಲ್ಲ ಸಹ ಹೆಚ್ಚಾಗಬಹುದು ಅನ್ನುವಂಥ ಒಂದು ಗುರಿಯನ್ನ ಇಟ್ಕೊಂಡಿದ್ದಾರೆ. ಭೂತಾನ್ ಇಸ್ ಇಂಡಿಯಾಸ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಇನ್ ದ ರೀಜನ್. ಅತಿ ದೊಡ್ಡ ವ್ಯಾಪಾರ ಪಾಲುದಾರ ದೇಶ. ವಿತ್ ಮೋಸ್ಟ್ ಆಫ್ ಇಟ್ಸ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ಸ್ ರೂಟೆಡ್ ಥ್ರೂ ಇಂಡಿಯನ್ ಪೋರ್ಟ್ಸ್. ಭೂತಾನ್ಗೆ ಬೇಕಾಗಿರೋದು ಇಂಪೋರ್ಟ್ ಎಕ್ಸ್ಪೋರ್ಟ್, ಅದಕ್ಕೆಲ್ಲ ಭಾರತದ ಬಂದರುಗಳೇ ಹೆಚ್ಚು ಸಹಾಯ ಮಾಡ್ತಾ ಇದೆ. ಭಾರತದ ಬಂದರುಗಳ ಮೂಲಕ ಅದು ಸಾಗ್ತಾ ಇದೆ. ಮೇಕಿಂಗ್ ಸೀಮ್ಲೆಸ್ ರೈಲ್ ಕನೆಕ್ಟಿವಿಟಿ ವೈಟಲ್ ಫಾರ್ ಎಕನಾಮಿಕ್ ಗ್ರೋತ್ ಅಂಡ್ ರೀಜನಲ್ ಇಂಟಿಗ್ರೇಷನ್. ಹಾಗಾಗಿ ಯಾವುದೇ ತಡೆ ಇರಬಾರದು ಅಂತ ತಡೆರಹಿತ ರೈಲು ಸಂಪರ್ಕ ಇದ್ರೆ ಆರ್ಥಿಕ ಬೆಳವಣಿಗೆ ಮತ್ತೆ ಪ್ರಾದೇಶಿಕ ಏಕೀಕರಣ, ಅಂದ್ರೆ ಎಲ್ಲ ಅಲ್ಲಿರುವಂತಹ ಒಂದು ಭಾಗದಲ್ಲಿರುವಂತಹ ರಾಷ್ಟ್ರಗಳೆಲ್ಲ ಒಗ್ಗೂಡ್ಕೊಂಡು ಆರ್ಥಿಕವಾಗಿ ಬೆಳಿಲಿಕ್ಕೆ ಸಹಾಯ ಆಗುತ್ತೆ. ವಂದೇ ಭಾರತ ಟ್ರೈನ್ಸ್ will also run on these routes. ಇಲ್ಲಿ ವಂದೇ ಭಾರತ ರೈಲುಗಳನ್ನು ಸಹ ಓಡಿಸ್ತಾ ಇದ್ದಾರೆ. ಇಂಟಿಗ್ರೇಟಿಂಗ್ ಭೂತಾನ್ ವಿತ್ 150,000 ಕಿಲೋಮೀಟರ್ ಆಫ್ ಇಂಡಿಯಾಸ್ ರೈಲ್ವೆ ನೆಟ್ವರ್ಕ್. ನಮ್ಮ ಭಾರತದ ರೈಲ್ವೆ ಜಾಲ ಇದೆಯಲ್ವಾ, 1,50,000 ಕಿಲೋಮೀಟರ್. ಅದ್ರ ಜೊತೆ ಈಗ ಭೂತಾನಿಗೆ ಕನೆಕ್ಟ್ ಮಾಡಿದಂತ ರೈಲ್ವೆ ಸಂಪರ್ಕ ಸಹ ಆಡ್ ಆಗ್ತಾ ಇದೆ. ರಿಫ್ಲೆಕ್ಟಿಂಗ್ ಇಂಡಿಯಾಸ್ ಬ್ರಾಡರ್ ನೈಬರ್ಹುಡ್ ಕನೆಕ್ಟಿವಿಟಿ ಅಂಡ್ ರೀಜನಲ್ ಡಿಪ್ಲೊಮೆಸಿ ಸ್ಟ್ರಾಟಜಿ. ಇದರಾಗಿ ನಮ್ಮ ರೈಲ್ವೆ ಜಾಲ ಸಹ ಜಾಸ್ತಿ ಆಗೋದ್ರ ಜೊತೆ ನಮ್ಮ ಪ್ರಾದೇಶಿಕ ಮಟ್ಟದಲ್ಲಿ ನಮ್ಮ ರಾಜತಾಂತ್ರಿಕತೆ, ಡಿಪ್ಲೊಮಾಸಿ ಕಾರ್ಯತಂತ್ರ ಯಾವ ತರ ನಾವು ಚೇಂಜ್ ಮಾಡ್ತಾ ಇದ್ದೇವೆ, ಅದಕ್ಕೆ ಎಷ್ಟು ಮಹತ್ವ ಕೊಡ್ತೇವೆ ಅನ್ನೋದನ್ನ ಸಹ ನಾವಿಲ್ಲಿ ತಿಳ್ಕೊಳ್ಬಹುದು. ಇನ್ನು US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅನೌನ್ಸ್ಡ್ ದಟ್ Israeli Prime Minister Benjamin Netanyahu supports a 20-point Gaza peace plan, calling for an immediate ceasefire, Hamas disarmament, Israeli withdrawal, and establishment of a transmissional authority. ಒಂದು 20 ಪಾಯಿಂಟ್ಸ್ ಗಾಜಾ ಪೀಸ್ ಪ್ಲಾನ್ ಅನ್ನ ಈಗ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅಂತಂದ್ರೆ 20 ಅಂಶಗಳಿರುತ್ತೆ. ಅದ್ರ ಯಾಕೆ ಅಂಶಗಳನ್ನು ತರ್ತಾ ಇದ್ದಾರೆ ಅಂತಂದ್ರೆ ಗಾಜಾದಲ್ಲಿ ಶಾಂತಿ ಯೋಜನೆ ಆ ಒಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಗಾಜಾದಲ್ಲಿ ಈಗ ಕಾನ್ಫ್ಲಿಕ್ಟ್ ಆಗ್ತಾ ಇದೆಯಲ್ವಾ, ಅದನ್ನ ನಿವಾರಿಸಲಿಕ್ಕೋಸ್ಕರ ಒಂದು 20 ಪಾಯಿಂಟ್ ಗಾಜಾ ಪೀಸ್ ಪ್ಲಾನ್ ತರ್ತಾ ಇದ್ದಾರೆ. ಅದಕ್ಕೆ ಈಗ ಇಸ್ರೇಲಿ ಪ್ರಧಾನಿಗಳು ಬೆಂಜಮಿನ್ ನೆತನ್ಯಾಹು ಅವರು ಅದನ್ನ ಬೆಂಬಲಿಸ್ತಾ ಇದ್ದಾರೆ ಅಂತ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಯೋಜನೆ ಪ್ರಕಾರ ತಕ್ಷಣ ಕದನ ವಿರಾಮ ಘೋಷಣೆ ಮಾಡೋದು, ಹಮಾಸ್ ನಿಶ್ಯಸ್ತ್ರೀಕರಣ, ಅದ್ರ ಜೊತೆ ಇಸ್ರೇಲಿ ಸೇನೆಯ ಹಿಂತೆಗೆದುಕೊಳ್ಳೋದು, ಮತ್ತೆ ಇನ್ನೊಂದು ಟ್ರಾನ್ಸಿಷನಲ್ ಅಥಾರಿಟಿ, ಅದನ್ನ ಸ್ಥಾಪನೆ ಮಾಡೋದ್ರ ಬಗ್ಗೆ ಕೆಲವು ಅಂಶಗಳನ್ನ ಇದು ಒಳಗೊಂಡಿರುತ್ತೆ. ಹಮಾಸ್ ಬಗ್ಗೆ ನೀವು ಕೇಳಿರಬಹುದು. ಪ್ಯಾಲೆಸ್ಟೀನಿಯನ್ ಇಸ್ಲಾಮಿಸ್ಟ್ ಗ್ರೂಪ್ ಕಂಟ್ರೋಲಿಂಗ್ ಗಾಜಾ ಸಿನ್ಸ್ 2007. 2007ರಿಂದ ಗಾಜಾವನ್ನ ನಿಯಂತ್ರಿಸ್ತಾ ಇರುವಂತಹ ಒಂದು ಪ್ಯಾಲೆಸ್ಟೀನಿಯನ್ ಇಸ್ಲಾಮಿಕ್ ಗ್ರೂಪ್ ಇದು. ಡೆಸಿಗ್ನೇಟೆಡ್ ಆಸ್ ಟೆರರಿಸ್ಟ್ ಆರ್ಗನೈಸೇಷನ್ ಬೈ ದಿ US ಅಂಡ್ ದಿ EU. US ಮತ್ತೆ ಅಂತಂದ್ರೆ ಯುರೋಪಿಯನ್ ಯೂನಿಯನ್, US ಅಂತಂದ್ರೆ ನಿಮ್ಗೆ ಗೊತ್ತಿದೆ ಯುನೈಟೆಡ್ ಸ್ಟೇಟ್ಸ್, ಎರಡು ಇದನ್ನ ಭಯೋತ್ಪಾದಕ ಸಂಘಟನೆ ಅಂತ ಅದಕ್ಕೆ ಹೆಸರು ಕೊಟ್ಟಿವೆ, ಆ ರೀತಿ ಘೋಷಣೆ ಮಾಡಿವೆ. ಅಂಡ್ ಸೆಂಟ್ರಲ್ ಟು ಇಸ್ರೇಲ್ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಡೈನಾಮಿಕ್ಸ್. ಹಮಾಸ್ನಿಂದಾಗಿನೇ ಈ ಒಂದು ಇಸ್ರೇಲ್ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು ಹೀಗಿರುವಂತಹ ಒಂದು ವಿಚಾರ. The peace plan includes creating a temporary international stabilization force. ಶಾಂತಿ ಯೋಜನೆಯಲ್ಲಿ ಒಂದು ಫೋರ್ಸ್, ಒಂದು ಪಡೆ ಯಾವ ತರ ಅಂತಂದ್ರೆ ಟೆಂಪರರಿ ಇಂಟರ್ನ್ಯಾಷನಲ್ ಸ್ಟೆಬಿಲೈಸೇಷನ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಿರತೆ ತರೋದು. ಈಗ ಸ್ಟೆಬಿಲೈಸ್ ಮಾಡೋದು ಅಂತ ಹೇಳ್ತೀವಲ್ವಾ, ಅಂತಂದ್ರೆ ವಾತಾವರಣ ಹದಗೆಡ್ತಾ ಇದೆ, ಅದನ್ನ ಸ್ಟೇಬಲ್, ಒಂದು ಸುಸ್ಥಿರ
ವಾತಾವರಣವನ್ನು ಕಲ್ಪಿಸೋದಕ್ಕೆ ಒಂದು ಫೋರ್ಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಅಂಡ್ ಅಮ್ನೆಸ್ಟಿ ಫಾರ್ ಮಿಲಿಟೆಂಟ್ಸ್ ಅಕ್ಸೆಪ್ಟಿಂಗ್ ಪೀಸ್ಫುಲ್ ಕೋಎಕ್ಸಿಸ್ಟೆನ್ಸ್. ಮತ್ತೆ ಯಾರಾದರೂ ಶಾಂತಿಯುತ ಸಹಬಾಳ್ವೆಗೆ ಒಪ್ಪಿಕೊಳ್ಳುವಂತಹ ಉಗ್ರಗಾಮಿಗಳಿಗೆ ಕ್ಷಮಾದಾನ ಅಮ್ನೆಸ್ಟಿಯನ್ನ ನೀಡ್ತಾರೆ. ಹೈಲೈಟಿಂಗ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಮೆಕ್ಯಾನಿಸಮ್ ಇನ್ ಇಂಟರ್ನ್ಯಾಷನಲ್ ಡಿಪ್ಲೊಮೆಸಿ. ಅಂದ್ರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್, ಸಂಘರ್ಷಗಳನ್ನ ನಿವಾರಿಸುವಂತಹ ಮೆಕ್ಯಾನಿಸಮ್ಗಳು, ಕಾರ್ಯವಿಧಾನಗಳು ಎಷ್ಟು ಮುಖ್ಯ ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ. ಇದಾದ್ಮೇಲೆ ಸೈಂಟಿಸ್ಟ್ ಪ್ಲಾನ್ ಟು ಬಿಲ್ಡ್ ಅ ಲೇಸರ್ ಇಂಟರ್ಫೆರೋಮೀಟರ್ ಲೂನಾರ್ ಆಂಟೆನಾ ಆನ್ ದಿ ಮೂನ್ ಟು ಡಿಟೆಕ್ಟ್ faint gravitational waves in the subhertz and decihertz range, which cannot be observed by earth-based detectors due to seismic noise. ವಿಜ್ಞಾನಿಗಳು ಏನ್ ಮಾಡ್ತಾ ಇದ್ದಾರೆ, ಸೀಸ್ಮಿಕ್ ನಾಯ್ಸ್, ಭೂಕಂಪದ ಕೆಲವು ಶಬ್ದಗಳು, ನಾಯ್ಸ್ ಇರುತ್ತಲ್ವಾ, ಅದರಿಂದಾಗಿ ಏನಾಗುತ್ತೆ, ನಮ್ಮ ಭೂಮಿ ಮೇಲೆ ಇರೋ ಎಷ್ಟೋ ಶೋಧಕಗಳಿಂದ ಕೆಲವು ಹರ್ಟ್ಸ್ ಗಳನ್ನ ಪತ್ತೆ ಮಾಡ್ಲಿಕ್ಕೆ, ವೀಕ್ಷಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಬ್ ಹರ್ಟ್ಸ್, ಡೆಸಿ ಹರ್ಟ್ಸ್ ಅಂತ ಕರೀತೇವೆ. ಈಗ ಅದಕ್ಕೋಸ್ಕರ ಈಗ ನೋಡಿ, ಗುರುತ್ವಾಕರ್ಷಣ ಅಲೆಗಳನ್ನ ಡಿಟೆಕ್ಟ್ ಫೇಂಟ್ ಗ್ರಾವಿಟೇಷನಲ್ ವೇವ್ಸ್, ಆ ಒಂದು ಗುರುತ್ವಾಕರ್ಷಣ ಅಲೆಗಳಂತ ಕರೀತೇವೆ, ಅದನ್ನ ಪತ್ತೆ ಹಚ್ಚಲಿಕ್ಕೆ ಚಂದ್ರನ ಮೇಲೆ ಆನ್ ದಿ ಮೂನ್ ಅವ್ರೇನ್ ಮಾಡ್ತಾ ಇದ್ದಾರೆ, ಲೂನಾರ್ ಆಂಟಿನಾ, ಯಾವುದು ಲೇಸರ್ ಇಂಟರ್ಫೆರೋಮೀಟರ್ ಲೂನಾರ್ ಆಂಟಿನಾ ಅಂತಂದ್ರೆ ಲೀಲಾ ಅಂತ ನೆನ್ಪಿಟ್ಕೊಳ್ಳಿ. ಲೀಲಾ ಚಂದ್ರನ ಮೇಲೆ ಅದನ್ನ ನಿರ್ಮಿಸ್ಲಿಕ್ಕೆ ಯೋಚಿಸ್ತಾ ಇದ್ದಾರೆ. ಯಾವ್ದಕ್ಕೆ ಸಂಬಂಧಪಟ್ಟಿರೋದು, ಕ್ವಶನ್ ಕೇಳಿದ್ರೆ ಲೀಲಾ ಅಥವಾ ಇದನ್ನ ಫುಲ್ ಫಾರ್ಮ್ ಕೊಡ್ತಾರೆ, ಲೇಸರ್ ಇಂಟರ್ಫೆರೋಮೀಟರ್ ಲೂನಾರ್ ಆಂಟಿನಾ ಸಂಬಂಧಪಟ್ಟಿರೋದು ಗ್ರಾವಿಟೇಷನಲ್ ವೇವ್ಸ್ ಡಿಟೆಕ್ಷನ್ಗೆ. ಎಲ್ಲಿ, ಮೂನ್ ಮೇಲೆ. ಗ್ರಾವಿಟೇಷನಲ್ ವೇವ್ಸ್ ಆರ್ ರಿಪಲ್ಸ್ ಇನ್ ಸ್ಪೇಸ್ ಟೈಮ್ caused by massive cosmic events like merging black holes or colliding neutron stars, first detected by LIGO in 2015, confirming a key prediction of Einstein's general theory of relativity. ಮುಖ್ಯವಾಗಿ ಐನ್ಸ್ಟೀನ್ ಅವರು ಮೊದಲೇ ಥಿಯರಿ ಆಫ್ ರಿಲೇಟಿವಿಟಿ ಕೊಟ್ಟಿದ್ರು. ಅದರ ಮೇಲೆ ಕೆಲವೊಂದು ಸೈಂಟಿಫಿಕ್ ಅಂತಂದ್ರೆ ಮ್ಯಾಥಮೆಟಿಕಲ್ ಆಗಿ ಕೆಲವು ಪ್ರಿಡಿಕ್ಟೇಷನ್ ಇತ್ತು, ಪ್ರಿಡಿಕ್ಟ್ ಮಾಡಿದ್ರು. ಈಗ 2015ರಲ್ಲಿ ಲೀಗೋ ಅಂತಂದ್ರೆ ಏನು, ಫುಲ್ ಫಾರ್ಮ್ ತಿಳ್ಕೊಂಡು ಕಮೆಂಟ್ ಮಾಡಿ. ಇದು ಸಹ ಯಾವ ಅಬ್ಸರ್ವೇಟರಿನ ಇರಬಹುದಾ, ಏನಾದ್ರು ಓ ಅಂತ ಬಂದಾಗ ಚೆಕ್ ಮಾಡಿ. ಲೀಗೋ ಡಿಟೆಕ್ಟ್ ಮಾಡುತ್ತೆ 2015ರಲ್ಲಿ ಐನ್ಸ್ಟೀನ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿಯ ಒಂದು ಪ್ರೆಡಿಕ್ಷನ್ ಅನ್ನು ಕನ್ಫರ್ಮ್ ಮಾಡುತ್ತೆ. ಯಾಕೆ ಆಗುತ್ತೆ ಗ್ರಾವಿಟೇಷನ್ ವೇವ್ಗಳು, ಯಾಕೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ಒಂದು ಬ್ಲ್ಯಾಕ್ ಹೋಲ್ ಮರ್ಜ್ ಆದಾಗ ಅಥವಾ ನ್ಯೂಟ್ರಾನ್ ಸ್ಟಾರ್ಗಳು ಕೊಲೈಡ್ ಆದಾಗ ಅದರಿಂದಾಗಿ ಆಗಬಹುದು ಅಂತ ಮ್ಯಾಸಿವ್ ಕಾಸ್ಮಿಕ್ ಇವೆಂಟ್ ಅಂತ ಕರೀತಾರೆ. ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಆಗುವಂತಹ ಕಾಸ್ಮಿಕ್ ಇವೆಂಟ್ಗಳು, ಅದರಿಂದಾಗಿ ಸ್ಪೇಸ್ ಟೈಮ್ ನಲ್ಲಿ ಏರಿಳಿತ ಆಗುತ್ತೆ. ಅದಕ್ಕೆ ಗ್ರಾವಿಟೇಷನಲ್ ವೇವ್ಸ್ ಅಂತ ಕರೀತಾರೆ. ಬಹಳ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಇಂಟ್ರೆಸ್ಟಿಂಗ್ ಆದ ಟಾಪಿಕ್ ಇದು. ಅಂದ್ರೆ UPSCಗೆ ಸಂಬಂಧಪಟ್ಟ ಹಾಗೆ ನಾವು ಅಷ್ಟು ಡೀಟೇಲ್ ಆಗಿ ಹೋಗ್ಬೇಕಾದ ಅವಶ್ಯಕತೆ ಇರೋದಿಲ್ಲ. ನೋಡೋಣ, ಕೆಲವೊಂದ್ಸಾರಿ ಎಲ್ಲಿ ತನಕ ಡೀಟೇಲ್ ಕೇಳ್ತಾರೆ ಅಂತ ಸಹ ಗೊತ್ತಾಗೋದಿಲ್ಲ. ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕೊಳ್ಳಿ. ಡೆಸಿಹರ್ಟ್ಸ್ ಗ್ರಾವಿಟೇಷನಲ್ ವೇವ್ ಆಸ್ಟ್ರೋನಮಿ 0.1 hertz is a new frontier with projects like ಲೀಲಾ ಮೂನ್ ಮೇಲೆ, ಲೀಸಾ ಅಂತಂದ್ರೆ ಸ್ಪೇಸ್ ಬೇಸ್ಡ್, ಡೆಸಿಗೋ ಜಪಾನ್ದು, ಲೀಗೋ ಇಂಡಿಯಾ, ಇದೆಲ್ಲ ಏನ್ ಮಾಡುತ್ತೆ, ಏಮಿಂಗ್ ಟು ಕ್ಯಾಪ್ಚರ್ ಡಿಫರೆಂಟ್ ಫ್ರೀಕ್ವೆನ್ಸಿ ಬ್ಯಾಂಡ್ಸ್ ಟು ಕಂಪ್ಲೀಟ್ ದಿ ಕಾಸ್ಮಿಕ್ ಸಿಂಫನಿ. ವೇವ್ಸ್ ಇದೆ, ಎಲ್ಲ ವೇವ್ಗಳನ್ನ ಕರೆಕ್ಟ್ ಆಗಿ ಸಿಂಕ್ ಮಾಡಿ ಕಾಸ್ಮಿಕ್ ಸಿಂಫನಿ ಮಾಡ್ಲಿಕ್ಕೆ. ಸಿಂಫನಿ ಅಂತಂದ್ರೆ ಆತರ ಈಗ ಮ್ಯೂಸಿಕಲ್ ಅಲ್ಲಿ ಸಿಂಫನಿ ಅಂತ ಕೇಳಬಹುದು ನೀವು. ಮ್ಯೂಸಿಕ್ ಯಾವ್ದಾದ್ರು ಒಂದು ಕಾನ್ಸರ್ಟ್ ಗಳಿಗೆ ಹೋದ್ರೆ ಸಿಂಫನಿ ಅಂತ ಇರುತ್ತೆ. ಆತರ ಇಡೀ ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ತರ ಗ್ರಾವಿಟೇಷನ್ ವೇವ್ಸ್ ಗಳಿದೆ. ಅದೆಲ್ಲವನ್ನ ಸೆರೆ ಹಿಡಿದು ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಂತಹ ಯೋಜನೆಗಳು ಹೆಲ್ಪ್ ಮಾಡುತ್ತೆ. ವೊಕ್ಯಾಬ್ಯುಲರಿ ನೋಡಿ, ಓಲ್ಡ್ ಗುರು ಆಫರ್ಡ್ ಆನ್ ಅಡ್ಮಾನಿಷನ್ that the world is characterized by impermanence and change. ಹಿರಿಯ ಸಾಧುಗಳು ಅಥವಾ ಗುರುಗಳು ಆಫರ್ಡ್ ಅನ್ ಅಡ್ಮಾನಿಷನ್ ಅಂತಂದ್ರೆ ವಾರ್ನಿಂಗ್, ಜೆಂಟಲ್ ರೆಬ್ಯೂಕ್, ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಏನಂತಂದ್ರೆ, ವರ್ಲ್ಡ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಇಂಪರ್ಮನೆನ್ಸ್ ಅಂತಂದ್ರೆ ಪರ್ಮನೆಂಟ್ ಆಗಿಲ್ದೇ ಇರೋದು, ಎಲ್ಲ ಅಸ್ಥಿರವಾಗಿದೆ, ಜಗತ್ತು ನಶ್ವರ ಅಂತ ಹೇಳ್ತೀವಲ್ವಾ, ಆ ರೀತಿ ಅಸ್ಥಿರವಾಗಿರೋದು. ಇಂಪರ್ಮನೆನ್ಸ್ ಅಂಡ್ ಚೇಂಜ್ ಆಗ್ತಾ ಇರುತ್ತೆ, ಜಗತ್ತು ಒಂದೇ ತರ ಇರೋದಿಲ್ಲ, ಬದಲಾಗ್ತಾ ಇರುತ್ತೆ. ಇವನ್ ವೆನ್ ಲೈಫ್ ಸೀಮ್ಸ್ ಟೀಮಿಂಗ್ ವಿತ್ ಪೀಪಲ್ ಅಂಡ್ ಆಕ್ಟಿವಿಟಿ ಅಂತಂದ್ರೆ, ಈಗ ಬದುಕಿನಲ್ಲಿ ಎಲ್ಲ ಜನರು ಬೇರೆ ಬೇರೆ ಆಕ್ಟಿವಿಟಿ ತುಂಬಿಕೊಂಡಿದ್ದಾಗ ನಮ್ಗೆ ಅನ್ಸ್ಬಹುದು. ಟೀಮಿಂಗ್ ಅಂತಂದ್ರೆ ಓವರ್ ಫ್ಲೋವಿಂಗ್, ಸ್ವಾರ್ಮಿಂಗ್ ಅಂತ ಹೇಳ್ಬಹುದು.
ಅಷ್ಟು ಎಲ್ಲ ಜೀವನ ತುಂಬಿ ತುಳುಕ್ತಾ ಇದೆ, ಜೀವನದಲ್ಲಿ ಎಲ್ಲವೂ ಇದೆ ಅಂತ ಅಂದ್ಕೊಂಡ್ರು ಸಹ ಅದು ಇಂಪರ್ಮನೆನ್ಸ್, ಅದು ಶಾಶ್ವತ ಅಲ್ಲ, ಅಸ್ಥಿರ ಅದು. ಟು ಮಾಸ್ಟರ್ ದಿ ಆರ್ಟ್ ಆಫ್ ಲಿವಿಂಗ್ ಹಿ ಸ್ಯಾಡ್ ಒನ್ ಮಸ್ಟ್ ಡಿಸಮಿನೇಟ್ ವಿಸ್ಡಮ್ ಅಂಡ್ ಕಲ್ಟಿವೇಟ್ ಎಂಡ್ಯೂರೆನ್ಸ್. ಹಾಗಾಗಿ ನಾವು ಬದುಕುವ ಕಲೆಯನ್ನ ಮಾಸ್ಟರ್ ಮಾಡ್ಕೊಳ್ಬೇಕಾಗಿದ್ರೆ, ಆ ಕಲೆಯನ್ನ ನಾವು ರೂಢಿಗೊಳಿಸ್ಕೋಬೇಕಾಗಿದ್ರೆ ನಾವೇನ್ ಮಾಡ್ಬೇಕು? ಒನ್ ಮಸ್ಟ್ ಡಿಸ್ಯಾಮಿನೇಟ್ ಅಂದ್ರೆ ಸ್ಪ್ರೆಡ್ ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತಂದ್ರೆ ನಾವು ನಮ್ಮಲ್ಲಿರೋ ಜ್ಞಾನವನ್ನ ಬೇರೆಯವರಿಗೆ ಹಂಚಬೇಕು, ಮತ್ತೆ ಬೇರೆ ಕಡೆಯಿಂದ ಜ್ಞಾನವನ್ನ ಪಡ್ಕೊಳ್ಬೇಕು. ಕಲ್ಟಿವೇಟ್ ಎಂಡ್ಯೂರೆನ್ಸ್ ಅಂತಂದ್ರೆ ಸ್ಟೆಮಿನಾ, ರೆಸಿಲಿಯನ್ಸ್, ಸಹಿಷ್ಣುಗಳಾಗೋದು, ಏನೇ ಬಂದ್ರು ಅದನ್ನ ಎದುರಿಸೋದು, ಅದನ್ನ ನಾವು ಕಲ್ಟಿವೇಟ್ ಮಾಡ್ಕೊಳ್ಬೇಕು ಅಂತ ಈ ವಾಕ್ಯಾಬ್ಲರಿಯಲ್ಲಿ ಗೊತ್ತಾಗುತ್ತೆ. With reference to the index of industrial production, consider the following statement. It is released by the Ministry of Statistics and Problem Implementation. ಹೌದಾ? It measures changes only in the manufacturing sector. Primary goods are considered a core component of the IIP. ನೋಡಿ, 1 and 3 only the answer. IIP covers mining, manufacturing, electricity ಅಲ್ವಾ? ಕೇವಲ ಓನ್ಲಿ ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿದ್ದಾರೆ, ಹಾಗಾಗಿ ಎರಡನೇ ಸ್ಟೇಟ್ಮೆಂಟ್ ರಾಂಗ್. With reference to India-Bhutan railway connectivity, consider the following statement. ಕೊಕ್ರಜಾರ್ ಗೆಲೆಪು ಅದು ಎಲ್ಲಿತ್ತು? ಅಸ್ಸಾಮಿಂದ ಭೂತಾನ್, ಮೊದಲನೇದು. ಬನಾರಟ್ ಸಂಸ್ಥೆ ಅಥವಾ ಸಂಸ್ಥೆ ಹೇಗೆ ಪ್ರೊನೌನ್ಸ್ ಮಾಡ್ತಾರೆ, ಸಂಸ್ಥೆ ಅಂತ ಇರಬಹುದು. ಲಿಂಕ್ ಕನೆಕ್ಟ್ಸ್ ವೆಸ್ಟ್ ಬೆಂಗಾಲ್ ವಿತ್ ಭೂತಾನ್, ಎರಡನೇದು. ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಆಫ್ ದಿ 2 railway links more than 4,000 crore. ವಂದೇ ಭಾರತ್ ಟ್ರೈನ್ಸ್ ವಿಲ್ ನಾಟ್ ಆಪರೇಟ್ ಆನ್ ದಿಸ್ ರೂಟ್ಸ್. ಆಪರೇಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ, ಯಾವ್ದಿರಬಹುದು? ನಾಲ್ಕನೇ ಸ್ಟೇಟ್ಮೆಂಟ್ ರಾಂಗ್. ಇಲ್ಲಿ ಆಪ್ಷನ್ ಎಲಿಮಿನೇಟ್ ಮಾಡಿ. 2 4 ಹೋಯ್ತು, 1 2 3 4 ಹೋಯ್ತು. ಎ ಇದೆ, ಸಿ ಇದೆ, ಇದರಲ್ಲಿ ಕಾಮನ್ 1 ಮತ್ತೆ 3, ಎರಡು ಕಡೆ 1 ಮತ್ತೆ 3 ಕಾಮನ್ ಇದೆ, ಹಾಗಾಗಿ ಅದು ಚೆಕ್ ಮಾಡಬೇಕಾದ ಅವಶ್ಯಕತೆ ಇರೋದಿಲ್ಲ. 2 1 ನೋಡಿದ್ರೆ ಆಯ್ತು. 2 ಕರೆಕ್ಟ್, ಹೌದಾ ಅಲ್ವಾ? 2 ನೋಡಿ, ಭಾರತ್ ಸಂಸ್ಥೆ ಲಿಂಕ್ ಕನೆಕ್ಟ್ಸ್ ವೆಸ್ಟ್ ಬೆಂಗಾಲ್ ವಿತ್ ಭೂತಾನ್, ಅದು ಕರೆಕ್ಟ್. ಹಾಗಾಗಿ 1 2 3 ಸರಿಯಾದ ಆನ್ಸರ್. ನೋಟ್ಸ್ ಅಲ್ಲಿ ಕರೆಕ್ಟ್ ಆಗಿದೆ, ಅದನ್ನ ಮತ್ತೆ ಬೇಕಾದ್ರೆ PDF ನೋಡಬಹುದು. With reference to gravitational wave astronomy, consider the following statement. Earth-based detectors like LIGO cannot capture subhertz signals due to seismic noise. ಇಲ್ವಾ? ಅರ್ತ್-ಬೇಸ್ಡ್ ಡಿಟೆಕ್ಟರ್ಗಳಿಗೆ ಸೀಸ್ಮಿಕ್ ನಾಯ್ಸ್ ಇಂದಾಗಿ ಸಬ್ ಹರ್ಟ್ಸ್ ಗಳನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಪೋಸ್ಡ್ ಲೇಸರ್ ಇಂಟರ್ಫೆರೋಮೀಟರ್ ಲೂನಾರ್ ಆಂಟೆನಾ ಏಮ್ಸ್ ಟು ಡಿಟೆಕ್ಟ್ ಗ್ರಾವಿಟೇಷನಲ್ ವೇವ್ಸ್ ಇನ್ ದಿ ಡೆಸಿಹರ್ಟ್ಸ್ ರೇಂಜ್. ಹೌದಾ? ಲೀಲಾ ಅದರ ಏಮ್ ಏನು? ಡಿಟೆಕ್ಟ್ ಗ್ರಾವಿಟೇಷನಲ್ ವೇವ್ಸ್ ಇನ್ ದಿ ಡೆಸಿಹರ್ಟ್ಸ್ ರೇಂಜ್ ಇರಬಹುದು. ಗ್ರಾವಿಟೇಷನಲ್ ವೇವ್ಸ್ ವರ್ ಫಸ್ಟ್ ಡಿಟೆಕ್ಟೆಡ್ ಇನ್ 2015, ಕನ್ಫರ್ಮಿಂಗ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ನ್ಯೂಟನ್ ಲಾ ಕನ್ಫರ್ಮ್ ಮಾಡ್ತಾ ಇತ್ತ ಅದು? ಇಲ್ಲ, ಅದು ಕನ್ಫರ್ಮ್ ಮಾಡಿದೇನು? ಐನ್ಸ್ಟೀನ್ಸ್ ಜನರಲ್ ಥಿಯರಿ ಆಫ್ ರಿಲೇಟಿವಿಟಿ, ನಾಟ್ ನ್ಯೂಟನ್ಸ್ ಲಾ. ಈ ಮೂರನೇದಕ್ಕೆ ನಾವು ಅದನ್ನ ಎಲಿಮಿನೇಟ್ ಮಾಡಿದ್ರೆ 3 ಹೋಯ್ತು, 3 3 ಹೋಯ್ತು, ಎ ಮಾತ್ರ ಉಳಿಯುತ್ತೆ. ಇನ್ನು ಆರ್ಟಿಕಲ್ ನೋಡೋಣ. 2 ಆರ್ಟಿಕಲ್ ಇದೆ, ಬಹಳ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತ ಆರ್ಟಿಕಲ್ಗಳು. ಸೊ ಇದು ಮೊದಲನೇದು, ಬ್ರಿಡ್ಜಿಂಗ್ ಜನರೇಷನಲ್ ಗ್ಯಾಪ್. ಸೊಸೈಟಿಗೆ ಸಂಬಂಧಪಟ್ಟ ಹಾಗೆ ಈ ವಿಚಾರ ಹೆಲ್ಪ್ ಆಗಬಹುದು ಮೇನ್ಸ್ ಅಲ್ಲಿ. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಜನರೇಷನ್ ಗ್ಯಾಪ್ ಅಂದ್ರೆ ಏನು? ಡಿಫರೆನ್ಸ್ ಬಿಟ್ವೀನ್ ದಿ ಯಂಗ್ ಅಂಡ್ ದಿ ಎಲ್ಡರ್ಲಿ. ವಯಸ್ಸಾದವರು ಮತ್ತೆ ಯುವಕರು ಅವರ ನಡುವಿನ ಒಂದು ಡಿಫರೆನ್ಸ್. ಅದ್ರ ಜೊತೆ ಈಗ ಸಮಾಜ ಯಾವ ರೀತಿ ಟ್ರೆಡಿಷನ್ ಇದೆ, ಫ್ಯಾಮಿಲಿ ವ್ಯಾಲ್ಯೂಸ್ ಗಳಿದೆ, ಮಾಡರ್ನ್ ಡಿಜಿಟಲ್ ಲೈಫ್ ಬರ್ತಾ ಇದೆ, ಅದೆಲ್ಲವನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗೋದು, ಅದಕ್ಕೆ ಹೇಗೆ ಸಮಾಜ ಬದಲಾಗ್ತಾ ಇದೆ, ಸಮಾಜ ಹೇಗೆ ಅದನ್ನ ಮುಂದುವರ್ಸ್ಕೊಂಡು ಹೋಗುತ್ತೆ, ಎಲ್ಲದರ ಬಗ್ಗೆ ಕೆಲವೊಂದು ಅಂಶಗಳನ್ನ ಇಲ್ಲಿ ಹೇಳಿದ್ದಾರೆ. ಜನರೇಷನ್ ಗ್ಯಾಪ್ ಅಂತಂದ್ರೆ ಏನು? ಕೇವಲ ವಯಸ್ಸಿನಲ್ಲಿ ಏರುಪೇರು ಅಥವಾ ವಯಸ್ಸು ಹೆಚ್ಚಿರೋದು, ಆ ಒಂದು ಗ್ಯಾಪ್ ಮಾತ್ರ ಅಲ್ಲ. ಡಿಫರೆನ್ಸಸ್ ಇನ್ ಥಿಂಕಿಂಗ್ ಅಂತಂದ್ರೆ ನಾವು ವಿಚಾರ ಮಾಡುವ ಒಂದು ವೇ ಇರುತ್ತಲ್ವಾ, ವಿಚಾರ ಮಾಡುವಂತಹ ದಾರಿ, ಅದರಲ್ಲಿ ಬದಲಾವಣೆ ಇರುತ್ತೆ. ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ, ಅಂಡ್ ಎಕ್ಸ್ಪೆಕ್ಟೇಷನ್ಸ್ ಬಿಟ್ವೀನ್ ಯಂಗ್ ಅಂಡ್ ಓಲ್ಡ್ ಜನರೇಷನ್. ವಯಸ್ಸಾದವರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆದ್ರೆ ಯಂಗ್ ಪೀಪಲ್ ಗಳಿಗೆ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗಾಗಿ ಅಲ್ಲಿ ಜನರೇಷನ್ ಗ್ಯಾಪ್ ಇರುತ್ತೆ. ಅಂತಂದ್ರೆ ಅದ ಗ್ಯಾಪಿನ ಅರ್ಥ ಏನು? ಡಿಫರೆನ್ಸ್ ಥಿಂಕಿಂಗ್ ಅಲ್ಲಿ, ಲೈಫ್ ಸ್ಟೈಲ್ ಅಲ್ಲಿ, ಮತ್ತೆ ಎಕ್ಸ್ಪೆಕ್ಟೇಷನ್ ಅಲ್ಲಿ ಯಂಗ್ ಮತ್ತೆ ಓಲ್ಡ್ ಜನರೇಷನ್ ನಡುವೆ ಇರುವಂತಹ ಒಂದು ಡಿಫರೆನ್ಸ್. ಇಂಡಿಯಾದಲ್ಲಿ ಏನಾಗ್ತಾ ಇದೆ, ಟ್ರೆಡಿಷನಲ್ ಆಗಿ ಸ್ಟ್ರಾಂಗ್ ಫ್ಯಾಮಿಲಿ ಬಾಂಡ್ಸ್ ರೆಡ್ಯೂಸ್ ದಿಸ್ ಗ್ಯಾಪ್. ಮೊದ್ಲು ಏನಾಗ್ತಾ ಇತ್ತು, ಫ್ಯಾಮಿಲಿ ಬಾಂಡ್ ಚೆನ್ನಾಗಿರ್ತಾ ಇತ್ತು. ಆದ್ರೆ ಈಗ ಏನಾಗಿದೆ, ವಿತ್ ಏಜಿಂಗ್ ಪಾಪ್ಯುಲೇಷನ್ ಅಂಡ್ ಫಾಸ್ಟ್ ಡಿಜಿಟಲ್ ಚೇಂಜಸ್, ಪಾಪ್ಯುಲೇಷನ್ ಏಜಿಂಗ್ ಆಗ್ತಾ ಇದೆ, ವಯಸ್ಸಾದವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ,
ಡಿಜಿಟಲ್ ಚೇಂಜಸ್ ತುಂಬಾ ಆಗ್ತಾ ಇದೆ ಎಲ್ಲ ಕಡೆ. ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್ ಇದೆಲ್ಲ ಜಾಸ್ತಿ ಆವರಿಸ್ಕೊಳ್ತಾ ಇದೆ. ಈ ಹೊಸ ಚಾಲೆಂಜಸ್ಗಳು ಎದುರಾಗ್ತಾ ಇದೆ. ನೋಡಿ, 10% ಇಂಡಿಯನ್ಸ್ ಆರ್ ಅಬೋವ್ 60 years 2025 ಪ್ರಕಾರ ಈ ಒಂದು ವರ್ಷದಲ್ಲಿ 10% ಇಂಡಿಯನ್ಸ್ಗಳು 60 ವರ್ಷದ ಮೇಲ್ಪಟ್ಟವರು. 2050 ತನಕ ಇದು ನಿಯರ್ಲಿ 20% ಆಗ್ಬಹುದು. ಅಂದ್ರೆ ಐದರಲ್ಲಿ ಒಬ್ರು ಎಲ್ಡರ್ಲಿ ಆಗಿರ್ತಾರೆ. ಅದರಿಂದಾಗಿ ಏನಾಗುತ್ತೆ, ಫ್ಯಾಮಿಲಿ ಸ್ಟ್ರಕ್ಚರ್, ಸಪೋರ್ಟ್ ಸಿಸ್ಟಮ್ ನೋಡಿ, ಡಿಪೆಂಡೆಂಟ್ಸ್ ಅಂತ ಕರಿತೇವೆ. ಡಿಪೆಂಡೆಂಟ್ಸ್ ಅಂತಂದ್ರೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋರು. ಅದರಲ್ಲಿ ಎಲ್ಡರ್ಲಿ ಪೀಪಲ್ ಬರ್ತಾರೆ, ಚಿಲ್ಡ್ರನ್ ಬರ್ತಾರೆ, ಡಿಸೇಬಲ್ಡ್ ಪೀಪಲ್ ಬರ್ತಾರೆ. ಇವರೆಲ್ಲ ಸರ್ಕಾರದ ಪ್ರಕಾರ ಇವರಿಂದ ದೇಶಕ್ಕೆ ಜಾಸ್ತಿ ಉಪಯೋಗ, ಆರ್ಥಿಕವಾಗಿ ಯಾವುದೇ ಉಪಯೋಗ ಇರೋದಿಲ್ಲ. ಎಕನಾಮಿಕ್ ಬರ್ಡನ್ ಅಂತ ಕೆಲವೊಂದ್ಸಾರಿ ಸರ್ಕಾರ ಕನ್ಸಿಡರ್ ಮಾಡುತ್ತೆ. ಯಾಕಂದ್ರೆ ಇವರಿಗೋಸ್ಕರ ಸರ್ಕಾರ ಜಾಸ್ತಿ ಖರ್ಚು ಮಾಡಬೇಕು, ಇವರಿಂದಾಗಿ ಯಾವುದೇ ಒಂದು ಪ್ರಯೋಜನ ಸರ್ಕಾರಕ್ಕೆ ಇರೋದಿಲ್ಲ. ಹಾಗಾಗಿ ಅವರಿಗೆ ಸಪೋರ್ಟ್ ಸಿಸ್ಟಮ್ ಬೇಕಾಗುತ್ತೆ, ಐಡೆಂಟಿಟಿ ಎಕ್ಸ್ಟ್ರಾ ಕ್ರಿಯೇಟ್ ಮಾಡಬೇಕು, ಅವರ ಎಮೋಷನಲ್ ವೆಲ್ಬೀಯಿಂಗ್ ಇಂಪಾರ್ಟೆಂಟ್. ಇನ್ನು ಹೆಲ್ಪ್ ಏಜ್ ಇಂಡಿಯಾ ಸ್ಟಡಿ ಮಾಡಿದ್ ಏನ್ ಹೇಳುತ್ತೆ ಅಂತಂದ್ರೆ, ಸುಮಾರು 5700 ಜನರನ್ನ ಸರ್ವೆ ಮಾಡಿದ್ರು. 70% ಯೂತ್ ಇದ್ರು, ಅಲ್ಲಿ 30% ಎಲ್ಡರ್ಲಿ ಪೀಪಲ್ ಇದ್ರು. ಪಾಸಿಟಿವ್ ವ್ಯೂ ಪ್ರಕಾರ ಯೂತ್ ಸಿ ಎಲ್ಡರ್ಸ್ ಆಸ್ ವೈಸ್. ಎಷ್ಟೋ 51% ಯೂತ್ಸ್ ಎಲ್ಡರ್ಲಿ ಪೀಪಲ್ಗಳು ಅಂತಂದ್ರೆ ವಯಸ್ಸಾದವರು, ಅವರು ನೋಡಿ, ವಯಸ್ಸಾಗೋದ್ ಬೇರೆ, ಎರಡು ವಯಸ್ಸು. ಯಾವ ವಯಸ್ಸು ಅಂತ ನೋಡ್ಕೊಳ್ಳಿ. ವಯಸ್ಸಾದವರು, ಹಿರಿಯರು ಅಂತ ಹೇಳ್ಬಿಡೋಣ. ಹಿರಿಯರು ವಯಸ್ಸಾಗಿರೋದು ಅಂತಂದ್ರೆ ಚಾಣಾಕ್ಷತೆ, ಜ್ಞಾನ ಇರುತ್ತೆ ಅವರಿಗೆ, ಜ್ಞಾನಿಗಳಾಗಿರ್ತಾರೆ, ಡಿಸರ್ವಿಂಗ್ ರೆಸ್ಪೆಕ್ಟ್, ಅವರಿಗೆ ಗೌರವ ಕೊಡ್ಲೇಬೇಕು. ನೆಗೆಟಿವ್ ರಿಯಾಲಿಟಿ ಏನು, ಎಲ್ಡರ್ಸ್ ಆರ್ ಆಫನ್ ಸೀನ್ ಆಸ್ ಲೋನ್ಲಿ ಡಿಪೆಂಡೆಂಟ್. ಅವರು ಒಂಟಿಯಾಗಿದ್ ಬಿಡ್ತಾರೆ, ಜಾಸ್ತಿ ಏನು ಹಂಚ್ಕೊಳ್ಳೋದಿಲ್ಲ, ಹಂಚ್ಕೊಂಡ್ರು ಈಗಿನ ಕಾಲದವ್ರು ಕೇಳೋದಿಲ್ವೇನೋ ಅನ್ನುವಂತ ಮನಸ್ಥಿತಿ ಇದೆ, ಡಿಪೆಂಡೆಂಟ್ ಆಗ್ಬಿಟ್ಟಿರ್ತಾರೆ. ಕಾಮನ್ ಕಂಪ್ಲೇಂಟ್ ಏನಂತಂದ್ರೆ, ಯು ಆರ್ ಟೋಲ್ಡ್ ದ ಪ್ಲಾನ್ ನಾಟ್ ಆಸ್ಕ್ಡ್. ಅಂತಂದ್ರೆ ನಾವು ಅವ್ರನ್ನ ಏನು ಕೇಳಲೇ ಇಲ್ಲ, ಈ ತರ ಇರಿ ಅಂತ ಅವ್ರಿಗೆ ಹೇಳ್ಬಿಟ್ಟಿದ್ದೇವೆ. ಎಲ್ಡರ್ ಪೀಪಲ್ ಇಗ್ನೋರ್ಡ್ ಇನ್ ಫ್ಯಾಮಿಲಿ ಡಿಸಿಷನ್ ಅಲ್ವಾ. ವಯಸ್ಸಾದವ್ರು ಇದಾರೆ ಅಂತಂದ್ರೆ ಡಿಸಿಷನ್ ಮೇಕಿಂಗ್ ನಲ್ಲಿ ಅವರನ್ನ ಅಳವಡಿಸ್ಕೊಳ್ಳೋದಿಲ್ಲ, ಅವರನ್ನ ಪಾಲ್ಗೊಳ್ಳಿಕ್ಕೆ ಬಿಡೋದಿಲ್ಲ ನಾವು ಅಂತಂದ್ರೆ ಯಂಗ್ ಪೀಪಲ್ಗಳು. ಜಸ್ಟ್ ಏನ್ ಮಾಡ್ತಾ ಇದ್ದೇವೆ ಅಂತ ಅವ್ರಿಗೆ ಹೇಳ್ತೇವೆ ಆಮೇಲೆ ಅಷ್ಟೇ ಅಂತ ಈ ಒಂದು ಸ್ಟಡಿಯಲ್ಲಿ ಹೇಳ್ತಾ ಇದ್ದಾರೆ. ಅವರ ಸಲಹೆ ಕೇಳೋ ಬದಲು ಅವ್ರಿಗೆ ಆಮೇಲೆ ಹೇಳೋದು, ಈ ತರ ಡಿಸಿಷನ್ ತೆಗೆದುಕೊಂಡ್ವಿ ಅಂತ. ಟೆಕ್ನಾಲಜಿ ಡಿವೈಡ್ ಸಹ ಜಾಸ್ತಿ ಆಗ್ತಾ ಇದೆ. ಯು ಥಿಂಕ್ ಎಲ್ಡರ್ಸ್ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಡಿಜಿಟಲ್ ಟೂಲ್. 78% ಯೂತ್ ಏನ್ ಅನ್ಸುತ್ತಾ ಇದೆ, ಇವರಿಗೆ ಡಿಜಿಟಲ್ ಟೂಲ್ಗಳಲ್ಲಿ ಇಂಟ್ರೆಸ್ಟ್ ಇಲ್ಲ. ಎಲ್ಡರ್ಸ್ ದೇ ವಾಂಟ್ ಟು ಲರ್ನ್ ಬಟ್ ಲ್ಯಾಕ್ ಸಪೋರ್ಟ್ ಪೇಷನ್ಸ್ ಫ್ರಾಮ್ ಯೂತ್. ನೋಡಿ, 71% ವಯಸ್ಸಾದವರು ಏನ್ ಹೇಳ್ತಾ ಇದ್ದಾರೆ, ನಮಗೆ ಕಲೀಲಿಕ್ಕೆ ಏನೋ ಇಂಟ್ರೆಸ್ಟ್ ಇದೆ, ಆದ್ರೆ ಅದಕ್ಕೆ ಸಪೋರ್ಟ್ ಸಿಗ್ತಾ ಇಲ್ಲ, ಮತ್ತೆ ನಮ್ಗೆ ಕಲೀಲಿಕ್ಕೆ ಜಾಸ್ತಿ ಟೈಮ್ ಬೇಕಾಗ್ತಾ ಇದೆ, ಅದಕ್ಕೆ ಪೇಷನ್ಸ್ ಇರೋರು ಬೇಕಾಗುತ್ತೆ. ಯೂತ್ಸ್ಗೆ ನಮಗೆ ಕಲಿಸುವಷ್ಟು ಪೇಷನ್ಸ್ ಇಲ್ಲ. ಆದ್ರೆ ಕೆಲವೊಂದು ಏರಿಯಾ ಹೋಪ್ ಇದೆ, ಯಾವ್ದಂತಂದ್ರೆ ಬೋತ್ ಗ್ರೂಪ್ಸ್ ಬಿಲೀವ್ ಅಂಡರ್ಸ್ಟ್ಯಾಂಡಿಂಗ್ ಕ್ಯಾನ್ ಇಂಪ್ರೂವ್. ಇಬ್ಬರಿಗೂ ಗೊತ್ತಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋದ್ರಿಂದ ಸಿಚುವೇಶನ್ ಸ್ವಲ್ಪ ಇಂಪ್ರೂವ್ ಮಾಡಬಹುದು. 49% ಎಲ್ಡರ್ಸ್, 57% ಯೂತ್ಸ್ ಆರ್ ಆಪ್ಟಿಮಿಸ್ಟಿಕ್, ಆಶಾವಾದಿಗಳಾಗಿದ್ದಾರೆ. ಸ್ಪೆಂಡಿಂಗ್ ಕ್ವಾಲಿಟಿ ಟೈಮ್, ಹಾಗಾದ್ರೆ ಏನ್ ಸೊಲ್ಯೂಷನ್, ಒಳ್ಳೆ ಸಮಯವನ್ನ ಕಳೆಯೋದು, ಓಪನ್ ಆಗಿ ಕನ್ವರ್ಸೇಷನ್ ಮಾಡೋದು, ಟ್ರೆಡಿಷನ್ ಶೇರ್ ಮಾಡೋದು ಅಂತಂದ್ರೆ ಮೀಲ್ಸ್, ರಿಚುವಲ್ಸ್, ಫೆಸ್ಟಿವಲ್ ಗಳನ್ನ ಒಟ್ಟಿಗೆ ಆಚರಿಸೋದು. ಕಾಮನ್ ವರೀಸ್ ಏನಂತಂದ್ರೆ ಲೋನ್ಲಿನೆಸ್, ಆವಾಗ ಹೇಳಿದಾಗೆ, ಅದ್ರ ಜೊತೆ ಹೆಲ್ತ್ ಮತ್ತೆ ಫಿನಾನ್ಷಿಯಲ್ ಇನ್ಸೆಕ್ಯೂರಿಟಿ, ಅವರಿಗೆ ಮುಖ್ಯವಾಗಿ ಆರೋಗ್ಯದ ಸಮಸ್ಯೆ, ಅದರ ಜೊತೆ ಹಣಕಾಸಿನ ಸಮಸ್ಯೆ, ಹಣಕಾಸಿಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕು ಏನೋ ಅನ್ನುವಂತ ಒಂದು ಇನ್ಸೆಕ್ಯೂರಿಟಿ ಕಾಡ್ತಾ ಇರುತ್ತೆ. ಆದ್ರೆ ಫ್ಯಾಮಿಲಿ ಸಿಸ್ಟಮ್ಗೆ ಇನ್ನೂ ವ್ಯಾಲ್ಯೂ ಇದೆ ಅಲ್ವಾ. 88% ಯೂತ್ ಎಕ್ಸ್ಪೆಕ್ಟ್ ಟು ಲಿವ್ ವಿತ್ ಫ್ಯಾಮಿಲಿ ಇನ್ ಓಲ್ಡ್ ಏಜ್. ನೋಡಿ, ಯೂತ್ಸ್ ಆದ್ರೂ, ಈಗ ನಿಮ್ಗಾದ್ರೂ ನಮ್ಗಾದ್ರೂ ಯಾರಿಗೆ ಆದ್ರೂ ಒಬ್ರೇ ಇರ್ಬೇಕು ಅಂತ ಅನ್ಸೋದಿಲ್ಲ, ಫ್ಯಾಮಿಲಿ ಜೊತೆಗೆ ಇರ್ಬೇಕಂತ ಅನ್ಸ್ತಾ ಇದೆ. ಹಾಗ ಅನ್ಸ್ತಾನೆ ಇರುತ್ತೆ ಎಷ್ಟೋ ಸಾರಿ. ಒಬ್ರೇ ಹೋಗಿ ಏನೋ ಸಾಧನೆ ಮಾಡಿ ಒಂದ್ ಪ್ರದೇಶದಲ್ಲಿ ಸಿಂಗಲ್ ಆಗಿರೋದು, ಹಾಗೆ ಸ್ವಲ್ಪ ದಿನ ಅನಿಸ್ಬಹುದು. ಆದ್ರೆ ವಯಸ್ಸಾದ್ಮೇಲೆ ನಮ್ಮನ್ನ ನೋಡ್ಕೊಳ್ಳೋರು ಯಾರು, ಅಥವಾ ನಮ್ ಜೊತೆಗೆ ಯಾರು ಇರಲ್ವಾ ಅನ್ನುವಂತಹ ಥಾಟ್ ಸಹ ಕೆಲವರಿಗೆ ಬರ್ತಾ ಇರುತ್ತೆ. ಹಾಗಾಗಿ ಅವರಿಗೂ, ಯೂತ್ಸ್ ಗಳಿಗೂ ಸಹ ಓಲ್ಡ್ ಏಜ್ ನಲ್ಲಿ ವಿತ್ ಫ್ಯಾಮಿಲಿ ಲೀವ್, ಅದ್ರ ಜೊತೆ ಫ್ಯಾಮಿಲಿ ಜೊತೆ ಬದುಕಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. 83% ಎಲ್ಡರ್ಸ್ ಆಲ್ರೆಡಿ ಡೂ ಪ್ಲಾನ್. ಅಂದ್ರೆ ಎಷ್ಟೋ 83% ಎಲ್ಡರ್ಲಿ ಪೀಪಲ್ಗಳು ಸಹ ಇಂತಹ ಪ್ಲಾನ್ ಗಳನ್ನ ಮಾಡ್ಕೊಂಡಿರ್ತಾರೆ. ಅಂದ್ರೆ ನೋಡಿ, ಯಾಕೆ ಈ ಬಾಂಡ್ಸ್ ಮ್ಯಾಟರ್ ಆಗುತ್ತೆ. ಫ್ಯಾಮಿಲೀಸ್ ಇದ್ರೆ ಲೋನ್ಲಿನೆಸ್, ಐಸೋಲೇಷನ್ ಆಗೋದು ಕಡಿಮೆ, ಮ್ಯೂಚುವಲ್ ಸಪೋರ್ಟ್ ಸಿಗುತ್ತೆ ಅಲ್ವಾ. ಹಿರಿಯರು ನಮ್ಗೆ ಅವರ ಒಂದು ವಿವೇಕ, ಜ್ಞಾನವನ್ನ ಕೊಡ್ತಾರೆ, ಅವರ ಎಕ್ಸ್ಪೀರಿಯನ್ಸ್ ಮೂಲಕ ನಮ್ಗೆ ಗೈಡ್ ಮಾಡ್ತಾರೆ. ಮತ್ತೆ ಈಗಿನ ಕಾಲದಲ್ಲಿ ತಂದೆ ತಾಯಿ ಜಾಬಿಗೆ ಹೋಗ್ತಾರೆ, ಮಕ್ಕಳಿರ್ತಾರೆ, ಮಕ್ಕಳನ್ನ ನೋಡ್ಕೊಳ್ಳಿಕ್ಕೂ ಸಹ
ಅಜ್ಜ ಅಜ್ಜಿ ಇದ್ರೆ ಅದು ಅದರಷ್ಟು ಒಳ್ಳೆಯ ಸಿಚುವೇಶನ್ ಮತ್ತೆ ಬೇರೆ ಇರೋದಿಲ್ಲ. ಯೂತ್ ಹೆಲ್ಪ್ ವಿತ್ ಟೆಕ್ನಾಲಜಿ ಅಂಡ್ ಮಾಡರ್ನ್ ಚಾಲೆಂಜಸ್. ಯೂತ್ಸ್ ಏನ್ ಮಾಡ್ಬೇಕು, ಅವರಿಗೆ ಟೆಕ್ನಾಲಜಿ ಕಲಿಯೋದ್ರ ಬಗ್ಗೆ, ಮೊಬೈಲ್ ಯೂಸ್ ಮಾಡೋದ್ರ ಬಗ್ಗೆ ಹೆಲ್ಪ್ ಮಾಡ್ಬೇಕು. ನೋಡಿ, COVID-19 ಟೈಮ್ ನಲ್ಲಿ ಫ್ಯಾಮಿಲಿ ಬಾಂಡ್ಸ್ ಫಿಲ್ಡ್ ದಿ ಗ್ಯಾಪ್ ವೇರ್ ಫಾರ್ಮಲ್ ಕೇರ್ ಸಿಸ್ಟಮ್ಸ್ ಫಾರ್ ವೀಕ್. ಹೊರಗಡೆಯಿಂದ ಏನೇನೋ ಕೇರ್ ಸಿಸ್ಟಮ್ ಗಳಿರುತ್ತೆ, ಆಸ್ಪತ್ರೆ ಇರಬಹುದು ಅಥವಾ ಕನ್ಸಲ್ಟೇಷನ್ ಇರಬಹುದು. ಕೋವಿಡ್ ಟೈಮ್ ನಲ್ಲಿ ಅದು ಯಾವ್ದು ವರ್ಕ್ ಆಗ್ಲಿಲ್ಲ. ಅವಾಗ ವರ್ಕ್ ಆಗಿದ್ದೇನು, ಫ್ಯಾಮಿಲಿ ಬಾಂಡ್ಸ್ ಗಳು. ಚಾಲೆಂಜಸ್ ಏನು, ವೇ ಫಾರ್ವರ್ಡ್ ಏನು ಇದ್ರ ಬಗ್ಗೆ? ಗುಡ್ ಇಂಟೆನ್ಷನ್ ವರ್ಸಸ್ ಆಕ್ಷನ್ ಅಲ್ವಾ? ಎಲ್ಡರ್ಸ್ ಮ್ಯಾಟರ್, ಹೌದು, ವಯಸ್ಸಾದವ್ರು ಇಂಪಾರ್ಟೆಂಟ್ ಅಂತ ಹೇಳೋದು ಈಸಿ, ಆದ್ರೆ ಆಕ್ಷನ್ ಇದೆಯಲ್ವಾ, ಅವ್ರಿಗೆ ಟೈಮ್ ಕೊಡೋದು, ಪೇಷನ್ಸ್ ಇಂದ ಹೇಳ್ಕೊಡೋದು, ಮತ್ತೆ ಇನ್ಕ್ಲೂಷನ್, ಎಲ್ಲಾ ಡಿಸಿಷನ್ ಮೇಕಿಂಗ್ ನಲ್ಲೂ ಅವರನ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳೋದು ಅದಿಲ್ಲ ಈಗ. ಡಿಜಿಟಲ್ ಇನ್ಕ್ಲೂಷನ್ ಕೇವಲ ಆಕ್ಸೆಸ್ ಕೊಡೋದಲ್ಲ, ಅವ್ರಿಗೆ ಹೇಗೆ ಯೂಸ್ ಮಾಡೋದಂತ ಪೇಷನ್ಸ್ ಇಂದ ಹೇಳ್ಕೊಡ್ಬೇಕು. ಮತ್ತೆ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗ್ತಾ ಇದೆ ಅಂತಂದ್ರೆ ವಿಭಕ್ತ ಕುಟುಂಬಗಳು, ಅದನ್ನ ಮೀರಿ ಸಹ ಅವರಿಗೆ ಕಮ್ಯುನಿಟಿ ಸಪೋರ್ಟ್ ಸಿಗ್ಬೇಕು. ಇಂಟರ್ ಜನರೇಷನಲ್ ಸ್ಪೇಸ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು. ಮತ್ತೆ ಸಮ್ ಯು 30% ಓಪನ್ ಟು ಕೇರ್ ಹೋಮ್ಸ್ ಬಟ್ ಫಿವರ್ ಎಲ್ಡರ್ಸ್ ಅಕ್ಸೆಪ್ಟ್ ದಿಸ್. ಅಂತಂದ್ರೆ ಎಷ್ಟೋ ಜನ ಕೇರ್ ಹೋಮ್ಸ್ ಗಳಿಗೆ ಓಪನ್ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ಆದ್ಯತೆ ಕೊಡ್ತಾ ಇದ್ದಾರೆ, ಎಲ್ಡರ್ ಪೀಪಲ್ ಗಳು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಎಜುಕೇಶನ್ ಮತ್ತೆ ಪಾಲಿಸಿಗೆ ಸಂಬಂಧಪಟ್ಟ ಹಾಗೆ ಎಂಪತಿ, ಸಹಾನುಭೂತಿ, ಸಹನಶೀಲತೆ, ಅದರ ಬಗ್ಗೆ ತಿಳಿಸ್ಕೊಡ್ಬೇಕು. ನಮಗೆ ಬೇರೆಯವರು ಕಂಡಾಗ ಅವರ ಕಷ್ಟವನ್ನ ಅರ್ಥ ಮಾಡಿಕೊಂಡು ಅದನ್ನ ಫೀಲ್ ಮಾಡ್ಕೊಳ್ಳುವಂತಹ ಒಂದು ಸಾಮರ್ಥ್ಯ, ಅವರಿಗೆ ನಮ್ಮ ಕೈಲಾದ ಸಪೋರ್ಟ್ ಮಾಡುವಂತ ಸಾಮರ್ಥ್ಯ ಬೆಳೆಸ್ಕೊಳ್ಬೇಕು. ಏಜಿಂಗ್ ಇಶ್ಯೂಸ್ ಗಳ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಏಜಿಸಮ್ ಅಂದ್ರೆ ಮುಖ್ಯವಾಗಿ ಯಾವ ಸಮಸ್ಯೆ ಬರುತ್ತೋ ಅದನ್ನ ಟ್ಯಾಕಲ್ ಮಾಡ್ಲಿಕ್ಕೆ ನಾವು ರೆಡಿ ಆಗಿರ್ಬೇಕು. ಪಾಲಿಸೀಸ್ ಟು ಸಪೋರ್ಟ್ ಫ್ಯಾಮಿಲೀಸ್ ಅಂಡ್ ಆಲ್ಸೋ ಕ್ರಿಯೇಟ್ ನ್ಯೂ ಕೇರ್ ಮಾಡೆಲ್ಸ್. ಫ್ಯಾಮಿಲಿ ಸಪೋರ್ಟ್ ಪಾಲಿಸಿಗಳನ್ನ ಕ್ರಿಯೇಟ್ ಮಾಡೋದು, ಹೊಸ ಕೇರ್ ಮಾಡೆಲ್ ಗಳನ್ನ ಕ್ರಿಯೇಟ್ ಮಾಡೋದು. ನೋಡಿ, ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಆಗ್ತಾ ಇದೆ. ನೋಡಿ, ನಾವು ಯಂಗ್ ಪಾಪ್ಯುಲೇಷನ್ ಈಗ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ. ನಿಧಾನವಾಗಿ ನಾವು ಏಜಿಂಗ್ ಪಾಪ್ಯುಲೇಷನ್ ಕಡೆ ಮುಖ ಮಾಡ್ತಾ ಇದ್ದೇವೆ, ಅಲ್ಲಿ ಹೋಗ್ತಾ ಇದ್ದೇವೆ. ಸೋಷಿಯಲ್ ಆಗಿ ಅರ್ಬನೈಸೇಷನ್, ಮೈಗ್ರೇಷನ್, ನ್ಯೂಕ್ಲಿಯರ್ ಫ್ಯಾಮಿಲೀಸ್, ಇದೆಲ್ಲ ಟ್ರೆಡಿಷನಲ್ ಸಿಸ್ಟಮ್ ಗಳನ್ನ ಟೆಸ್ಟ್ ಮಾಡ್ತಾ ಇದೆ. ಪಾಲಿಸಿ ಆಂಗಲ್ ನೋಡೋದಾದ್ರೆ ಎಲ್ಡರ್ಲಿ ಕೇರ್, ಸೋಷಿಯಲ್ ಸೆಕ್ಯೂರಿಟಿ, ಡಿಜಿಟಲ್ ಲಿಟ್ರಸಿ, ಇಂಟರ್ ಜನರೇಷನಲ್ ಬಾಂಡಿಂಗು, ಇದೆಲ್ಲವನ್ನ ಸಹ ನಾವು ಪಾಲಿಸಿಗಳಲ್ಲಿ ಇನ್ಕ್ಲೂಡ್ ಮಾಡ್ಬೇಕಾಗಿರುತ್ತೆ. ಇನ್ನು ಎಥಿಕ್ಸ್ ಮತ್ತೆ ಎಸ್ಎ ಪ್ರಕಾರ ನೋಡೋದಾದ್ರೆ ಅಲ್ಲೂ ಸಹ ಈ ಪಾಯಿಂಟ್, ರೆಸ್ಪೆಕ್ಟ್ ಫಾರ್ ಎಲ್ಡರ್ಸ್, ಫ್ಯಾಮಿಲಿ ವ್ಯಾಲ್ಯೂಸ್, ಬ್ರಿಡ್ಜಿಂಗ್ ಟ್ರೆಡಿಷನ್ ಅಂಡ್ ಮಾಡರ್ನಿಟಿ, ಎಲ್ಲವನ್ನ ಸಹ ಸರಿದೂಗಿಸ್ಕೊಂಡು ಹೋಗೋದು, ಇದು ಸಹ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ದ ವಾಸನರ್ ಅರೇಂಜ್ಮೆಂಟ್, ದ ನೀಡ್ ಟು ರಿಫಾರ್ಮ್ ಎಕ್ಸ್ಪೋರ್ಟ್ ಕಂಟ್ರೋಲ್ ರೆಜಿಮ್ಸ್. ಏನಿದು ವಾಸನಾರ್ ಅರೇಂಜ್ಮೆಂಟ್ ಅಂತಂದ್ರೆ? ಇದು ಮಲ್ಟಿಲ್ಯಾಟ್ರಲ್ ಎಕ್ಸ್ಪೋರ್ಟ್ ಕಂಟ್ರೋಲ್ ರೆಜಿಮ್. ಹೆಡ್ ಕ್ವಾರ್ಟರ್ ಇರೋದು ವಿಯೆನಾದಲ್ಲಿ. 1996 ಅಲ್ಲಿ ಅದನ್ನ ಸೆಟಪ್ ಮಾಡಿದ್ರು. ಕವರ್ಸ್ ಕನ್ವೆನ್ಷನಲ್ ಆರ್ಮ್ಸ್ ಡ್ಯುಯಲ್ ಯೂಸ್ ಟೆಕ್ನಾಲಜಿ ಅಂತಂದ್ರೆ ಐಟಮ್ಸ್ ದಟ್ ಕ್ಯಾನ್ ಬಿ ಯೂಸ್ ಫಾರ್ ಬೋತ್ ಸಿವಿಲಿಯನ್ಸ್ ಅಂಡ್ ಮಿಲಿಟರಿ ಪರ್ಪಸ್. ಕೆಲವು ವಸ್ತುಗಳನ್ನ ಸಿವಿಲಿಯನ್ಸ್, ಮಿಲಿಟರಿ ಪರ್ಪಸ್ ಗಳಿಗೆ ಯೂಸ್ ಮಾಡ್ತಾರೆ, ಅದನ್ನ ಎಕ್ಸ್ಪೋರ್ಟ್ ಮಾಡೋದ್ರ ಕುರಿತಾಗಿ, ಎಕ್ಸ್ಪೋರ್ಟ್ ಕಂಟ್ರೋಲ್ ಮಾಡೋದಕ್ಕೆ ಇರುವಂತಹ ಒಂದು ರೆಜಿಮ್ ಇದು, ಅಂತ ಒಂದು ರೂಲ್ ಅಂತ ಹೇಳ್ಬಹುದು. ಇಲ್ಲಿ ವಾಲಂಟರಿ ಕೋಆರ್ಡಿನೇಷನ್ ಇರುತ್ತೆ, ಲೀಗಲಿ ಬೈಂಡಿಂಗ್ ಅಲ್ಲ ಇದು. ಮೆಂಬರ್ಸ್ ಏನಿರ್ತಾರೆ, ದೇ ಅಗ್ರಿ ಆನ್ ಕಂಟ್ರೋಲ್ ಲಿಸ್ಟ್ ಅಂಡ್ ಎಕ್ಸ್ಚೇಂಜ್ ಇನ್ಫಾರ್ಮೇಶನ್, ಬಟ್ ಈಚ್ ಸ್ಟೇಟ್ ಅಪ್ಲೈಸ್ ರೂಲ್ಸ್ ಥ್ರೂ ಇಟ್ಸ್ ಓನ್ ಲಾಸ್. ಪ್ರತಿಯೊಂದು ಮೆಂಬರ್ಗಳ ಹತ್ರ ಒಂದು ಕಂಟ್ರೋಲ್ ಲಿಸ್ಟ್ ಗೆ ಅಗ್ರಿ ಆಗಿರ್ತಾರೆ, ಅವರು ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ಆದ್ರೆ ಅವರದ್ದೇ ಆದ ಲಾಗಳ ಮೂಲಕ ಅದನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇಂಡಿಯಾ ಜಾಯ್ನ್ ಆಗಿದೆಯಾ ಇದಕ್ಕೆ? ಎಸ್, ಇಂಡಿಯಾ ಜಾಯ್ನ್ ಇನ್ 2017. ಇಂಟಿಗ್ರೇಟೆಡ್ ಲಿಸ್ಟ್ ಇನ್ ಟು ಸ್ಕಾಮೆಟ್ ಫ್ರೇಮ್ವರ್ಕ್. ಸ್ಕಾಮೆಟ್ ಅಂತಂದ್ರೆ ಸ್ಪೆಷಲ್ ಕೆಮಿಕಲ್ ಆರ್ಗಾನಿಸಮ್ಸ್, ಮಟೀರಿಯಲ್ಸ್, ಇಕ್ವಿಪ್ಮೆಂಟ್ ಅಂಡ್ ಟೆಕ್ನಾಲಜಿ. ಆ ಫ್ರೇಮ್ ವರ್ಕ್ ಗೆ ಮುಖ್ಯವಾಗಿ ನಾವು ಅಡಾಪ್ಟ್ ಆಗಿದ್ದೇವೆ. ಏನ್ ಪ್ರಾಬ್ಲಮ್ ಇದ್ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂತಂದ್ರೆ, ಇದನ್ನ, ಈ ಅರೇಂಜ್ಮೆಂಟ್ ಅನ್ನ ಒರಿಜಿನಲಿ ಫಿಸಿಕಲ್ ಎಕ್ಸ್ಪೋರ್ಟ್ ಗಳಿಗೆ, ವೆಪನ್ಸ್, ಚಿಪ್ಸ್, ಹಾರ್ಡ್ವೇರ್ ಗಳ ಇರುತ್ತಲ್ವಾ, ಅದಕ್ಕೋಸ್ಕರ ಡಿಸೈನ್ ಮಾಡಿದ್ರು. ಆದ್ರೆ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಈಗ ಸಾಫ್ಟ್ವೇರ್ ಬರ್ತಾ ಇದೆ, ಕ್ಲೌಡ್ ಸರ್ವಿಸ್ ಗಳು ಬರ್ತಾ ಇದೆ, ವಿಚ್ ಡೋಂಟ್ ಆಲ್ವೇಸ್ ಫಿಟ್ ಇನ್ ಟು ಫಿಸಿಕಲ್ ಎಕ್ಸ್ಪೋರ್ಟ್ ರೂಲ್ಸ್. ಇದು ಫಿಸಿಕಲ್ ಅಲ್ಲ, ಇದು ಸಾಫ್ಟ್ವೇರ್, ಕ್ಲೌಡ್ ಸರ್ವಿಸ್ ಗಳೆಲ್ಲ ಫಿಸಿಕಲ್ ಎಕ್ಸ್ಪೋರ್ಟ್ ಅಲ್ಲ. ಹಾಗಾಗಿ ಆ ಒಂದು ರೂಲ್ ಅಲ್ಲಿ, ಲಾ ಅಲ್ಲಿ ಕೆಲವು ಲೂಪ್ ಹೋಲ್ ಗಳಿದೆ. ಮೈಕ್ರೋಸಾಫ್ಟ್ ಕ್ಲೌಡ್ ಸರ್ವಿಸ್, ಅದೇನು, ಅದನ್ನ ಇಸ್ರೇಲ್ ಮಿಸ್ಯೂಸ್ ಮಾಡ್ಕೊಂಡಿದೆ ಅನ್ನುವಂತಹ ಒಂದು ಆರೋಪ ಇದೆ. ಹಾಗಾಗಿ ವೆದರ್ ಎಕ್ಸ್ಪೋರ್ಟ್ ರೆಜಿಮ್ಸ್ ಕ್ಯಾನ್ ಪ್ರಿವೆಂಟ್ ಮಿಸ್ಯೂಸ್ ಆಫ್ ಡಿಜಿಟಲ್ ಸರ್ವಿಸ್. ಡಿಜಿಟಲ್ ಸರ್ವಿಸ್ ಗಳನ್ನ, ಇದರ ಎಕ್ಸ್ಪೋರ್ಟ್ ಗಳನ್ನ ಸಹ ಮಿಸ್ಯೂಸ್ ಮಾಡ್ಕೊಳ್ಳೋದನ್ನ ತಪ್ಪಿಸಬಹುದಾ ಅನ್ನೋದ್ರ ಬಗ್ಗೆ ಈಗ ಸಂಶಯ ಕಾಡ್ತಾ ಇದೆ. ಗ್ರೇ ಏರಿಯಾ ಅಂತಂದ್ರೆ ಯಾವುದ್ರ ಬಗ್ಗೆ ನಾವು ನಿಖರವಾಗಿ ಹೇಳಲಿಕ್ಕೆ ಆಗಲ್ಲ. ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಅಲ್ವಾ? ಇಫ್ ಯು ಜಸ್ಟ್ ಆಕ್ಸೆಸ್ ಸಾಫ್ಟ್ವೇರ್ ರಿಮೋಟ್ಲಿ, ಇಸ್ ಇಟ್ ಅನ್ ಎಕ್ಸ್ಪೋರ್ಟ್? ನೋ ಕ್ಲಿಯರ್ ಆನ್ಸರ್ ಇನ್ ಕರೆಂಟ್ ರೂಲ್ಸ್. ಯಾವುದೋ ಒಂದು ಪ್ರದೇಶದಿಂದ ಒಂದು ಸಾಫ್ಟ್ವೇರ್ ಮೂಲಕ ನೀವು ಕೆಲವೊಂದು ಕ್ರಮಗಳನ್ನ ಕೈಗೊಂಡ್ರೆ ಅಥವಾ ಏನಾದ್ರು ಮಾಡಿದ್ರೆ
ಅಥವಾ ಬೇರೆ ದೇಶಕ್ಕೆ ಅದನ್ನ ಕಳಿಸಿದ್ರೆ ಆ ಸಾಫ್ಟ್ವೇರ್ ಅನ್ನ, ಅವಾಗ ಅದು ಎಕ್ಸ್ಪೋರ್ಟ್ ಅಂತ ಕರೆಸಿಕೊಳ್ಳುತ್ತಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಗೊಂದಲಗಳಿದೆ. ಇನ್ನು ಕನ್ಸೆನ್ಸಸ್ ಬೇಸ್ಡ್, ಎನಿ ಮೆಂಬರ್ ಕ್ಯಾನ್ ಬ್ಲಾಕ್ ರಿಫಾರ್ಮ್ಸ್, ಯಾವುದೇ ಮೆಂಬರ್ ರಿಫಾರ್ಮ್ ಗಳನ್ನ ಬ್ಲಾಕ್ ಮಾಡಬಹುದು. ಡಿಫರೆಂಟ್ ಡೊಮೆಸ್ಟಿಕ್ ಲಾಸ್ ಅಲ್ವಾ, ಪ್ಯಾಚಿ ಎನ್ಫೋರ್ಸ್ಮೆಂಟ್, ಲೂಪ್ ಹೋಲ್ಸ್ ಫಾರ್ ರಿಸರ್ಚ್ ಆರ್ ಇಂಟರ್ನಲ್ ಯೂಸ್. ಕೆಲವೊಂದ್ಸಾರಿ ಡೊಮೆಸ್ಟಿಕ್ ಲಾಗಳು ಚೇಂಜ್ ಆಗ್ಬಿಟ್ಟಿರುತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಲ್ಲ ಅರೇಂಜ್ಮೆಂಟ್ ಅಲ್ಲಿ ಇರ್ತಾರೆ, ಆದ್ರೆ ಅವರು ದೇಶದಲ್ಲಿ ಬೇರೆ ಬೇರೆ ಲಾಗಳನ್ನು ತಂದಿರ್ತಾರೆ. ಕ್ಲೌಡ್ ಎಕ್ಸ್ಪೋರ್ಟ್ ನೋಡಿ, ಕ್ಲೌಡ್ ಎಕ್ಸ್ಪೋರ್ಟ್ ಗಳನ್ನ ಎಕ್ಸ್ಪೋರ್ಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಆದ್ರೆ ದೋ ದೇ ಕ್ಯಾನ್ ಎನೇಬಲ್ ಮಾಸ್ ಸರ್ವೆಲೆನ್ಸ್, ಅದರಿಂದಾಗಿ ಮಾಸ್ ಸರ್ವೆಲೆನ್ಸ್ ಮಾಡಬಹುದು. ವಾಲಂಟರಿ ರೆಜಿಮ್ ಪ್ರಕಾರ ದರ್ ಇಸ್ ನೋ ಬೈಂಡಿಂಗ್ ಆಬ್ಲಿಗೇಷನ್ ಅಲ್ವಾ, ಬೈಂಡಿಂಗ್ ಆಬ್ಲಿಗೇಷನ್ಸ್ ಇಲ್ಲ. ಕಂಪ್ಲೈನ್ಸ್ ಡಿಪೆಂಡ್ಸ್ ಆನ್ ಪೊಲಿಟಿಕಲ್ ವಿಲ್, ಆ ದೇಶಕ್ಕೆ ಇಚ್ಛೆ ಇದ್ರೆ ಮಾತ್ರ ಅದು ಇದನ್ನ ಪಾಲಿಸ್ಕೊಂಡು ಹೋಗ್ಬಹುದು. ರಿಫಾರ್ಮ್ಸ್ ಯಾಕೆ ಬೇಕು ಅಂತಂದ್ರೆ, ಈಗ ಕ್ಲೌಡ್, AI ಸರ್ವೆಲೆನ್ಸ್ ಟೂಲ್ಗಳು ಇದೆಲ್ಲ ಬರ್ತಾ ಇದೆ. ಅದನ್ನ ಈಗ ಮಾಸ್ ಸ್ಪೈಯಿಂಗ್, ಎಲ್ಲರ ಗೂಢಾಚಾರಿಕೆ ನಡೆಸೋದು, ಪ್ರೊಫೈಲಿಂಗು, ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಆ ಪ್ರೊಫೈಲ್ ಗಳನ್ನ ರಾಜಕೀಯ ದುರುದ್ದೇಶಗಳಿಗೆ ಬಳಸ್ಕೊಳ್ಳೋದಿರ್ಬೋದು, ರೆಪ್ರೆಷನ್, ಕ್ರಾಸ್ ಬಾರ್ಡರ್ ಸರ್ವೆಲೆನ್ಸ್, ಹ್ಯೂಮನ್ ರೈಟ್ ಅಬ್ಯೂಸಸ್, ಇದೆಲ್ಲ ಕಡೆ ಈಗ ಕ್ಲೌಡ್ AI ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಕರೆಂಟ್ ಫ್ರೇಮ್ ವರ್ಕ್ ನೋಡಿ, ಇದು ಫೇಲ್ಸ್ ಟು ಸ್ಟಾಪ್ ಮಿಸ್ಯೂಸ್ ಆಫ್ ದಿಸ್ ನ್ಯೂ ಟೆಕ್ನಾಲಜಿ. ಈಗಿರುವಂತ ಫ್ರೇಮ್ ವರ್ಕ್ ಈ ಮಿಸ್ಯೂಸ್ ಆಗೋದನ್ನ ತಡಿ ಅಂತಂದ್ರೆ ಅದ್ರ ಹತ್ರ ಆಗ್ತಾ ಇಲ್ಲ, ಹ್ಯಾಂಡಲ್ ಮಾಡ್ಲಿಕ್ಕೆ ಫೇಲ್ ಆಗಿದೆ ಅದರಲ್ಲಿ. ಏನ್ ರಿಫಾರ್ಮ್ ಮಾಡ್ಬೇಕಾಗಾದ್ರೆ, ಎಕ್ಸ್ಪ್ಯಾಂಡ್ ಕಂಟ್ರೋಲ್ ಲಿಸ್ಟ್, ಆ ಕಂಟ್ರೋಲ್ ಲಿಸ್ಟ್ ಇದೆಯಲ್ವಾ, ಅದರಲ್ಲಿ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ, AI ಅನ್ನ, ಬಯೋಮೆಟ್ರಿಕ್ ಸಿಸ್ಟಮ್ ಅನ್ನ, ಕ್ರಾಸ್ ಬಾರ್ಡರ್ ಸರ್ವೆಲೆನ್ಸ್ ಟೂಲ್ ಗಳನ್ನ ಇನ್ಕ್ಲೂಡ್ ಮಾಡಬೇಕು. ಇನ್ನು ಎಕ್ಸ್ಪೋರ್ಟ್ ಅಂತಂದ್ರೆ ಏನು, ಅದರಲ್ಲಿ ರಿಮೋಟ್ ಆಕ್ಸೆಸ್, API ಕಾಲ್ ಗಳಂತಿರುತ್ತೆ, ಅಡ್ಮಿನ್ ರೈಟ್ಸ್ ಗಳಂತಿರುತ್ತೆ, ಇದೆಲ್ಲವನ್ನ ಇನ್ಕ್ಲೂಡ್ ಮಾಡಬೇಕು. ಎಂಡ್ ಯೂಸ್ ಕಂಟ್ರೋಲ್, ನಾಟ್ ಜಸ್ಟ್ ವಾಟ್ಸ್ ಎಕ್ಸ್ಪೋರ್ಟೆಡ್ ಬಟ್ ಹೂ ಯೂಸ್ ಇಟ್ ಅಲ್ವಾ. ಎಕ್ಸ್ಪೋರ್ಟ್ ಏನಾಯ್ತು ಅನ್ನೋಕ್ಕಿಂತ ಯಾರು ಯೂಸ್ ಮಾಡ್ತಾ ಇದ್ದಾರೆ, ಅದನ್ನ ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಯಾವ ಉದ್ದೇಶಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲವನ್ನ ಕರೆಕ್ಟ್ ಆಗಿ ನಾವು ಅದನ್ನ ಮೆನ್ಷನ್ ಮಾಡಿರ್ಬೇಕು, ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿರ್ಬೇಕು. ಡಿನೈ ಲೈಸೆನ್ಸ್ ಟು ಅಟ್ರಾಸಿಟಿ ಪ್ರೋನ್ ಸ್ಟೇಟ್ಸ್, ಎಷ್ಟೋ ಕಡೆ ಬೇರೆ ಬೇರೆ ಸಮಸ್ಯೆಗಳು, ಸಂಘರ್ಷಗಳಾಗ್ತಾ ಇರುತ್ತೆ, ಅಂತ ಸಂದರ್ಭದಲ್ಲಿ ಅವು ಅಂಥ ಪ್ರದೇಶಗಳಿಗೆ ಲೈಸೆನ್ಸ್ ಕೊಡಬಾರ್ದು. ಮೇಕ್ ರೆಜಿಮ್ ಬೈಂಡಿಂಗ್, ಮೂವ್ ಫ್ರಮ್ ವಾಲಂಟರಿ ಟು ಟ್ರೀಟಿ ಅಬ್ಲಿಗೇಷನ್ ವಿತ್ ಪಿಯರ್ ರಿವ್ಯೂ. ಈಗ ವಾಲಂಟರಿ ಇದೆ, ಇದರ ಬದಲು ಪಿಯರ್ ರಿವ್ಯೂ ಅಂತಂದ್ರೆ ಪ್ರತಿ ದೇಶ ಇನ್ನೊಂದು ದೇಶದ ಬಗ್ಗೆ ಗಮನ ಇಟ್ಟು ಅದನ್ನ ಚೆಕ್ ಮಾಡೋದು. ಇನ್ಫಾರ್ಮೇಶನ್ ಶೇರಿಂಗ್, ಕಾಮನ್ ವಾಚ್ ಲಿಸ್ಟ್ ಗಳನ್ನ ರೆಡಿ ಮಾಡಿ ರಿಯಲ್ ಟೈಮ್ ಅಲರ್ಟ್ಸ್, ಮೆಂಬರ್ಸ್ ಗಳಿಗೆ ರಿಯಲ್ ಟೈಮ್ ಅಲರ್ಟ್ ಗಳನ್ನ ಕೊಡೋದು. ಅಜಿಲಿಟಿ ಅಂತಂದ್ರೆ ಫಾಸ್ಟ್ ರೆಸ್ಪಾನ್ಸ್ ಟೆಕ್ನಿಕಲ್ ಕಮಿಟಿ, ತಕ್ಷಣ. ಅಜೈಲ್ ಮತ್ತೆ ಫ್ರಜೈಲ್ ಅಂತ ಟರ್ಮ್ ಬರುತ್ತೆ, ಅಜೈಲ್ ಮತ್ತೆ ಫ್ರಜೈಲ್. ಅಜೈಲ್ ಅಂತಂದ್ರೆ ಅಡಾಪ್ಟೇಬಲ್, ಬೇಗ ಹೊಂದಾಣಿಕೆ ಆಗೋದು, ಸ್ಟ್ರಾಂಗ್ ಆಗಿರೋದು. ಫ್ರಜೈಲ್ ಅಂತಂದ್ರೆ ದುರ್ಬಲ ಆಗಿರೋದು. ಹಾಗಾಗಿ ಅಜಿಲಿಟಿ ಡೆವಲಪ್ ಆಗ್ಬೇಕು ಅಂತಂದ್ರೆ ಫಾಸ್ಟ್ ರೆಸ್ಪಾನ್ಸ್ ಟೆಕ್ನಿಕಲ್ ಕಮಿಟಿಗಳನ್ನ ಕ್ರಿಯೇಟ್ ಮಾಡೋದು. ಸನ್ಸೆಟ್ ಕ್ಲಾಸ್, ಇದ್ರ ಮೂಲಕ ಔಟ್ಡೇಟೆಡ್ ಐಟಮ್ ಗಳನ್ನ ರಿವ್ಯೂ ಮಾಡೋದು. ಆರ್ ಇವನ್ ಸಪರೇಟ್ ಡೊಮೇನ್ ಸ್ಪೆಸಿಫಿಕ್ ರೆಜಿಮ್ಸ್, ಅಂತಂದ್ರೆ ಈಗ AI ಇದೆ, ಸೈಬರ್ ವೆಪನ್ಗಳಿದೆ, ಸರ್ವೆಲೆನ್ಸ್ ಟೆಕ್ನಾಲಜಿ ಇದೆ, ಎಲ್ಲದಕ್ಕೂ ಸಪರೇಟ್ ಆಗಿ ಒಂದು ರೆಜಿಮ್ ಗಳನ್ನ, ಅದಕ್ಕೋಸ್ಕರ ಲಾಗಳನ್ನ, ಡಿಪಾರ್ಟ್ಮೆಂಟು, ಅರೇಂಜ್ಮೆಂಟ್ ಗಳನ್ನ ಮಾಡ್ತಾ ಹೋಗೋದು. ಅಲ್ಲಿ ಡಿಫಿಕಲ್ಟಿ ಏನಿದ್ರಲ್ಲಿ, ಪವರ್ಫುಲ್ ಸ್ಟೇಟ್ಸ್ ಮೇ ರೆಸಿಸ್ಟ್ ಅಲ್ವಾ, ಎಷ್ಟೋ ಅಧಿಕಾರ ಹೊಂದಿರುವಂತದ್ದು ಅಥವಾ ಕೆಲವು ಸ್ಟ್ರಾಂಗ್ ನೇಷನ್ಸ್ಗಳು ರೆಸಿಸ್ಟ್ ಮಾಡಬಹುದು. ಫಿಯರ್ ಆಫ್ ಸ್ಟಿಫ್ಲಿಂಗ್ ಇನೋವೇಷನ್ ಆಗೋದಿಲ್ಲ, ಸಾವರ್ನಿಟಿ ಕಳ್ಕೊಂಡ್ಬಿಡ್ತೇವೆ ನಾವು, ಅಥವಾ ಪ್ರಾಫಿಟ್ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರು ಇದನ್ನ ರೆಸಿಸ್ಟ್ ಮಾಡಬಹುದು. ಮತ್ತೆ ಡಿಫೈನಿಂಗ್ ಬಿನೈನ್ ವರ್ಸಸ್ ಮೆಲೈನ್, ಅಂತಂದ್ರೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಡಿಫೈನ್ ಮಾಡೋದು ಬಹಳ ಕಷ್ಟ ಅಲ್ವಾ. ಯೂಸ್ ಆಫ್ ಕ್ಲೌಡ್ ಟೆಕ್ ಇಸ್ ಕಾಂಪ್ಲೆಕ್ಸ್, ಕ್ಲೌಡ್ ಟೆಕ್ನಾಲಜಿ ಯೂಸ್ ಮಾಡೋದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಷ್ಟು ಸುಲಭವಾಗಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕನ್ಸೆನ್ಸಸ್ ರೂಲ್ ಇದೆ, ಒಂದು ಕಂಟ್ರಿ ಏನಾದ್ರು ಒಪ್ಕೊಳ್ಳಿಲ್ಲ ಅಂತಂದ್ರು ಚೇಂಜ್ ಗಳನ್ನ ಬ್ಲಾಕ್ ಮಾಡ್ಬಿಡ್ತಾರೆ. ಕರೆಂಟ್ ಡೆವಲಪ್ಮೆಂಟ್ ಏನಾದ್ರು ಇದೆಯಾ, ಸಮ್ ಕಂಟ್ರೀಸ್ ನೋಡಿ, EU ಆಲ್ರೆಡಿ ಪುಷಿಂಗ್ ನ್ಯಾಷನಲ್ ಎಕ್ಸ್ಪೋರ್ಟ್ ಕಂಟ್ರೋಲ್ಸ್ ಆನ್ ಹೈ ಟೆಕ್ನಾಲಜಿ, ಆಲ್ರೆಡಿ ಕಂಟ್ರೋಲ್ ಗಳನ್ನ ಹೈ ಟೆಕ್ನಾಲಜಿಗಳ ಮೇಲೆ ಪುಷ್ ಮಾಡ್ತಾ ಇದೆ. ಡ್ಯುಯಲ್ ಯೂಸ್ ರೆಗ್ಯುಲೇಷನ್ ಟ್ರೀಟ್ಸ್ ಟ್ರಾನ್ಸ್ಮಿಷನ್ ಆಫ್ ಕ್ಲೌಡ್ ಸರ್ವಿಸಸ್ ಎಕ್ಸ್ಪೋರ್ಟ್, ಅವ್ರ ಪ್ರಕಾರ ಕ್ಲೌಡ್ ಸರ್ವಿಸ್ ಟ್ರಾನ್ಸ್ಮಿಷನ್ ಆದ್ರೆ ಅದು ಎಕ್ಸ್ಪೋರ್ಟ್ ಅಂತ ಕನ್ಸಿಡರ್ ಆಗುತ್ತೆ. ಕಾರ್ಪೊರೇಟ್ ಅಕೌಂಟಬಿಲಿಟಿ ಫ್ರೇಮ್ವರ್ಕ್ ಗಳಿದೆ, UN ಗೈಡಿಂಗ್ ಪ್ರಿನ್ಸಿಪಲ್, ಮೈಕ್ರೋಸಾಫ್ಟ್ ಕಂಪ್ಲೈನ್ಸ್. ಹಾಗಾಗಿ ಇದೆಲ್ಲದ್ರ ಮೂಲಕ ಮುಖ್ಯವಾಗಿ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ವಾಸನರ್ ಅರೇಂಜ್ಮೆಂಟ್ ಗೆ ಏನಾದ್ರು ಬೇರೆ ಬೇರೆ ಅಂಶಗಳು ಆಡ್ ಆಗುತ್ತಾ ಅಥವಾ ಏನಾದ್ರು ಬದಲಾವಣೆ ಆಗುತ್ತಾ ಅಂತ ನಾವು ನೋಡ್ಬೇಕು. ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ನೆನ್ಪಿಟ್ಕೊಳ್ಳಿ, ಮಲ್ಟಿಲ್ಯಾಟರಲ್ ಎಕ್ಸ್ಪೋರ್ಟ್ ಕಂಟ್ರೋಲ್ ರೆಜಿಮ್.
ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್ ಏನಾದ್ರು ಬರೆಯೋದಾದ್ರೆ, ವಾಸನಾರ್ ಅರೇಂಜ್ಮೆಂಟ್ ಡಿಸೈನ್ಡ್ ಫಾರ್ ಕಂಟ್ರೋಲಿಂಗ್ ಫಿಸಿಕಲ್ ಆರ್ಮ್ಸ್ ಅಂಡ್ ಡ್ಯೂಯಲ್ ಯೂಸ್ ಗೂಡ್ಸ್ ಅದಕ್ಕೋಸ್ಕರ ಇರೋದು. ಇಸ್ ಔಟ್ಡೇಟೆಡ್ ಇನ್ ದ ಎರಾ ಆಫ್ ಕ್ಲೌಡ್ ಎಐ ಅಂಡ್ ಸರ್ವೆಲೆನ್ಸ್ ಟೆಕ್ನಾಲಜಿ. ಆದ್ರೆ ಈಗ ಔಟ್ಡೇಟ್ ಆಗ್ಬಿಟ್ಟಿದೆ. ವಿತೌಟ್ ರಿಫಾರ್ಮ್ಸ್, ಒಂದ್ ವೇಳೆ ಯಾವುದೇ ಸುಧಾರಣೆಗಳು ಇಲ್ಲದೆ ಇದ್ರೆ, ಸಚ್ ಆಸ್ ರೀಡಿಫೈನಿಂಗ್ ಎಕ್ಸ್ಪೋರ್ಟ್, ಬೈಂಡಿಂಗ್ ಅಬ್ಲಿಗೇಷನ್ಸ್, ಟೈಟರ್ ಕಂಟ್ರೋಲ್ಸ್ ಆನ್ ಕ್ಲೌಡ್ ಸರ್ವಿಸಸ್, ನೋಡಿ ಇಂತಹ ವಿಷಯಗಳ ಮೇಲೆ ಅಲ್ಲೇನಾದ್ರೂ ರಿಫಾರ್ಮ್ಗಳು ಮಾಡದೇ ಇದ್ರೆ, ಇಟ್ ರಿಸ್ಕ್ ಇರ್ರಿಲೆವೆನ್ಸ್, ಲೀವಿಂಗ್ ಡೇಂಜರಸ್ ಲೂಪ್ ಹೋಲ್ಸ್ ಫಾರ್ ಮಿಸ್ಯೂಸ್ ಇನ್ ಮಾಸ್ ಸರ್ವೆಲೆನ್ಸ್ ಅಂಡ್ ಹ್ಯೂಮನ್ ರೈಟ್ಸ್ ಅಬ್ಯೂಸಸ್. ಹಾಗಾಗಿ ಸರಿಯಾದ ನಿಯಂತ್ರಣ ವ್ಯವಸ್ಥೆಗಳು ಇಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ಇದು ಸಮಾಜದ ಬೇರೆ ಬೇರೆ ವಿಷಯಗಳ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರಬಹುದು. ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಮಾಸ್ ಸರ್ವೆಲೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ನೋಡಿ GS2IR ಇದೆ, ಅಲ್ಲೂ ಸಹ ಗ್ಲೋಬಲ್ ರೆಜಿಮ್ಗಳಲ್ಲಿ ಭಾರತದ ಪಾತ್ರ ಏನು, ಟೆಕ್ನಾಲಜಿ ಡಿಪ್ಲೊಮಸಿ ಅಂತ ಬರ್ತಾ ಇದೆ, ಸೈಬರ್ ಗವರ್ನೆನ್ಸ್ ಅಲ್ಲೆಲ್ಲ ಇದು ಹೆಲ್ಪ್ ಆಗುತ್ತೆ. ಇನ್ನು GS3 ಅಲ್ಲಿ ಸೆಕ್ಯೂರಿಟಿ ಬಗ್ಗೆ, ಸೈಬರ್ ಸೆಕ್ಯೂರಿಟಿ, AI ರೆಗ್ಯುಲೇಷನ್ ಬಗ್ಗೆ, ಕ್ಲೌಡ್ ಗವರ್ನೆನ್ಸ್ ಅಲ್ಲಿ ಇದು ಯೂಸ್ ಆಗಬಹುದು. ಎಸ್ಎ ಎಥಿಕ್ಸ್ ನಲ್ಲಿ ಟೆಕ್ನಾಲಜಿ ಮತ್ತೆ ಹ್ಯೂಮನ್ ರೈಟ್ಸ್ ಯಾವುದು ಈಗ ಜಾಸ್ತಿ ಪ್ರಾಧಾನ್ಯತೆ ಪಡ್ಕೊಳ್ತಾ ಇದೆ, ಗ್ಲೋಬಲ್ ಗವರ್ನೆನ್ಸ್ ಆಫ್ ಎಮರ್ಜಿಂಗ್ ಟೆಕ್ನಾಲಜಿ, ಇದೆಲ್ಲದರ ಬಗ್ಗೆ ನಾವು ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಆ ಆಂಗಲ್ ಇಂದ ಸಹ ನೀವು ಇದನ್ನ ನೋಡ್ಬೇಕಾಗುತ್ತೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ನಿಮಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.